ನಾನು ಧರ್ಮದ ಬಗ್ಗೆ ಹೇಳ್ತಾ ಇದ್ದೀನಿ. ಧರ್ಮ ಅಂದ್ರೆ ಆತ್ಮನ ಪ್ರತಿಕೂಲ ಕನಿಷ್ಠಾನ ಅನುಸರಿಸಿದ ನಮ್ಗೆ ಯಾರು ಏನ್ ಮಾಡಿದ್ರೆ ಇಷ್ಟ ಆಗಲ್ವೋ ಅದನ್ನ ನಾವು ಬೇರೆಯವ್ರಿಗೆ ಮಾಡ್ಬಾರ್ದು. ಅಂದ್ರೆ ಈಗ ನಮ್ಗೆ ಹೊಡೆದ್ರೆ ಮತ್ತೆ ಬೈದ್ರೆ ಇಷ್ಟ ಆಗಲ್ಲ, ಅದನ್ನ ನಾವು ಬೇರೆಯವ್ರಿಗೆ ಮಾಡ್ಬಾರ್ದು. ಅದೇ ತರ ನಾವು ಏನಕ್ಕೆ ಧರ್ಮ ಪಾಲಿಸ್ಬೇಕು ಅಂದ್ರೆ ಆ ಧರ್ಮ ಏನಕ್ಕೆ ಪಾಲಿಸ್ಬೇಕು ಅಂದ್ರೆ ನಮ್ದು ಫೇಲಿಯರ್ಸ್ ಮತ್ತೆ ಸಫಲತೆನ ಕಮ್ಮಿ ಮಾಡಕ್ಕೆ. ಈಗ ನಾವು ಧರ್ಮ ಪಾಲಿಸೋದ್ರಿಂದ ನಮ್ಗೆ ಪುಣ್ಯ ಬರೋದಲ್ಲ. ಈಗ ನಾವು ಎಕ್ಸಾಂಪಲ್ ಈಗ ಟ್ರಾಫಿಕ್ ರೂಲ್ಸ್, ನಾವು ಟ್ರಾಫಿಕ್ ರೂಲ್ಸ್ ನ ಪಾಲಿಸೋದ್ರಿಂದ ರಿವಾರ್ಡ್ ಯಾರು ಕೊಡಲ್ಲ. ನಾವು ಏನಕ್ಕೆ ಪಾಲಿಸ್ಬೇಕು ಅಂದ್ರೆ ಸಫರ್ಸ್ ನ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ very gracious people, Swamiji. Normally, we don't get any place for rent because children and noise and, almost 50 children, but they've been very, very graceful in giving this place to us. This will get lot of punya. Prasad. He said that is no. Following dharma doesn't give punya. This will give punya. Following dharma will avoid suffering. Yajna will give punya. That's what it is. This is the grandma of one of our students. So she's a supervisor here. Every evening she prepares homemade healthy snacks every day. Every evening we distribute that after the classes around 8 o'clock. So she's our Annapurna. Grandmother to all the children. All these are all punya yonic. ಸಂಡೇಸ್ ಬಾಲಶ್ರಮ ಅಂತ ತಗೊಳ್ತೀವಿ. ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಇನ್ನೊಂದ್ ಸ್ವಲ್ಪ ಬಾಲಶ್ರಮ ಹಂತದಲ್ಲಿ ಏನ್ ಕಲ್ತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ಕಲಿತೀವಿ. ಯುವಶ್ರಮ ಹಂತದಲ್ಲಿ ಕಲಿತೀವಿ. ನಾವ್ ಯುವಶ್ರಮ ಹಂತದಿಂದ ಏನ್ ಕಲ್ತಿದೀವಿ ಅಂದ್ರೆ ಈಶ್ವರ ಪಂಚತತ್ವ ಕಲ್ತಿದೀವಿ. ಈಶ್ವರ ಪಂಚತತ್ವಗಳು ಯಾವ್ದ್ಯಾವ್ದು ಅಂದ್ರೆ, ಈಶ್ವರ ಅಂದ್ರೆ ಕ್ರಿಯೇಟರ್. ನಮ್ಗೆ ಈಗ ಏನು ಯಾವ್ದೇ ಒಂದ್ ಏನೇ ವಸ್ತು ಬೇಕು ಮಾಡಿದ್ದಾರೆ ಅಂದ್ರೆ ಅದ್ರಿಂದ ಒಬ್ರು ಕ್ರಿಯೇಟರ್ ಇದ್ದೇ ಇರ್ತಾರೆ. ಯಾಕಂದ್ರೆ ಸುಮ್ನೆ ಯಾವ್ದೇ ಆದ್ರೂ ಅದು ಅದಾಗಿದ್ದಾರೆ ಏನು ಪ್ರತಿಯೊಂದಕ್ಕೂ ಕ್ರಿಯೇಟರ್ ಅಂತ ಇದ್ದೇ ಇರ್ತಾರೆ. ಯಾವ್ದೇ ವಸ್ತುನು ಅದಾಗಿದ್ದೇನೆ ಉತ್ಪತ್ತಿ ಆಗಲ್ಲ. ಈಗ ನಾವು ಕಣ್ಣು ಕಾಣೋ ವಸ್ತುನಾದ್ರೆ ಇದು ಅಂದ್ರೆ ಮೊಬೈಲ್ ಫೋನ್ಸ್, ಲ್ಯಾಪ್ಟಾಪ್ ಇದಕ್ಕೆಲ್ಲ ಯಾರು ಪಾಟ್ ಅದೆಲ್ಲ ಮಾಡಕ್ಕೆ ಪಾಟರು ಇದೆಲ್ಲ ಮಾಡಕ್ ಇರ್ತಾರೆ. ಅದೇ ತರ ಈಗ ನಾವು ಮಳೆ ಬರ್ತಾ ಇದೆ, ಮೋಡ ಒಂದೊಂದು ಆಕಾಶದಲ್ಲಿದೆ, ಅದು ಕ್ಯಾಶ್ ಯಾವಾಗ ಆಗ್ಬೇಕು, ಮತ್ತೆ ತೆಂಗಿನ ಮರದಲ್ಲಿ ನೀರು ಹೆಂಗ್ ಬರ್ತು, ಅದಕ್ಕೆಲ್ಲ ನಾವು ಯಾವ್ದನ್ನು ಪ್ರಶ್ನೆ ಮಾಡಕ್ ಆಗಲ್ಲ. ಅದ್ರಿಂದ ಅದನ್ನು ಈಗ ಮೊಬೈಲ್ ಫೋನ್ ಮತ್ತೆ ಪಾಟ್ ನ ಮಾಡಕ್ ಇದಾರೆ ಅಂದ್ಮೇಲೆ ಅದನ್ನು ಯಾರೋ ಒಬ್ರು ಕ್ರಿಯೇಟ್ ಮಾಡೇ ಇರ್ತಾರೆ. ಅದೇ ಯಾರು ಅಂದ್ರೆ ಈಶ್ವರ. ಅಂದ್ರೆ ಈಶ್ವರ ಅಂದ್ರೆ ಇಲ್ಲಿ ನಾವು ಗಣಪತಿ ಅದು ಅಂತ ಆತರ ಏನಿಲ್ಲ. ಈಶ್ವರ ಅಂದ್ರೆ ಅಪೌರುಷೇಯ ಪ್ರಮೇಯ ಅಂತ ಹೇಳ್ತೀವಲ್ಲ, ಆತರ ನಮ್ ಕಣ್ಣು ಕಾಣಲ್ಲ, ಅದು ಈಶ್ವರ. ಈಶ್ವರ ಪಂಚತತ್ವ ಅಂತಲ್ಲಿ 5 ಪಂಚತತ್ವ: ಸರ್ವಜ್ಞ, ಸರ್ವವ್ಯಾಪಿ, ಸರ್ವಜ್ಞ, ಸರ್ವಶಕ್ತಿಮಾನ್, ನಿಮಿತ್ತ ಕಾರಣ, ಉಪಾದಾನ ಕಾರಣ. ಸರ್ವವ್ಯಾಪಿ ಅಂದ್ರೆ ಈಶ್ವರ ಎಲ್ಲಾ ಕಡೆನೂ ಇದ್ದಾರೆ, ಒಂದ್ ಕಡೆ ಇಲ್ಲ ಅಂತ. ಪ್ರತಿಯೊಬ್ರು ನನ್ನಲ್ಲೂ ಇದ್ದಾರೆ, ಇನ್ನೊಬ್ರು ಪ್ರತಿಯೊಬ್ರಲ್ಲೂ ಈಶ್ವರ ಇದ್ದಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಗುರುಗಳು ಮತ್ತೆ ಕನಕದಾಸರಿಗೆ ಗುರುಗಳು ಹೇಳ್ತಾರೆ, ಅಂದ್ರೆ ಸ್ಟೂಡೆಂಟ್ಸ್ ಕೇಳ್ತಾರೆ, ಯಾರು ಇಲ್ಲೇ ಕಡೆ ನೀವು ಹೋಗಿ ಹಣ್ಣು ತಿನ್ಕೊ ಬನ್ನಿ ಅಂತ ಎಲ್ರಿಗೂ ಹಣ್ಣು ಕೊಡ್ತಾರೆ. ಆಗ ಎಲ್ರು ಶಿಷ್ಯರು ಏನ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಔಸ್ಕೊಂಡು ತಿನ್ಕೊಂಡ್ ಬರ್ತಾರೆ. ಆದ್ರೆ ಒಬ್ಬ ಸ್ಟೂಡೆಂಟ್ ಮಾತ್ರ ತಿಂದೇ ಬರ್ತಾರೆ. ನೀನ್ ಯಾಕೆ ತಿಂದಿಲ್ಲ ಅಂತ ಕೇಳಿದಾಗ ಆ ಸ್ಟೂಡೆಂಟ್ ಹೇಳ್ತಾನೆ, ನಾನು ಈ ಎಲ್ಲಾ ಕಡೆ ದೇವ್ರು ಇದ್ದಾನೆ ಅಂದ್ಮೇಲೆ ನಾನು ಹೆಂಗ್ ಬಚ್ಚಿಟ್ಕೊಂಡ್ ತಿನ್ಲಿ, ಹಾಗಾಗಿ ನಾನು ತಿಂದಿಲ್ಲ, ವಾಪಸ್ ತಂದಿದ್ದೀನಿ. ಹಾಗಾಗಿ ಈಶ್ವರ ಎಲ್ಲಾ ಕಡೆನೂ ಇರ್ತಾರೆ. ಸರ್ವಜ್ಞ ಅಂದ್ರೆ ಎಲ್ಲಾನು ತಿಳಿದಿರೋದು, ಅಂದ್ರೆ ಪ್ರತಿಯೊಂದ್ರ ಬಗ್ಗೆ ಅದ್ರ ನಾಲೆಡ್ಜ್ ಇರೋದು ಸರ್ವಜ್ಞ. ಸರ್ವಶಕ್ತಿಮಾನ್ ಎಲ್ಲಾ ತರ ಏನೇ
ಏನೇ ಇದಕ್ಕೂ ಶಕ್ತಿ ಮಾಡೋದಕ್ಕೂ ಶಕ್ತಿ ಇರ್ಬೇಕಂದ್ರೆ ಅದು ಶಕ್ತಿ ಇರ್ಬೇಕಲ್ಲ, ಅದು ಸರ್ವಶಕ್ತಿಮಾನ್. ನಿಮಿತ್ತ ಕಾರಣ ಉಪಾದಾನ ಕಾರಣ ಎರಡು ಏನ್ ಹೇಳುತ್ತೆ ಅಂದ್ರೆ, ನಿಮಿತ್ತ ಕಾರಣ ಬಂದು ಎಫಿಷಿಯಂಟ್ ಕಾಸು ಅಂದ್ರೆ ಇಂಟೆಲಿಜೆಂಟ್ ಕಾಸು ಅಂತ ಹೇಳ್ತೀವಿ. ಈಗ ಒಂದ್ ಪಾರ್ಟ್ ಮಾಡ್ಬೇಕು ಅಂದ್ರೆ ಪಾರ್ಟ್ ನ ಹೇಗ್ ಮಾಡ್ಬೇಕು ಅನ್ನೋ ಇಂಟೆಲಿಜೆನ್ಸ್ ಇರ್ಬೇಕು, ಅಂದ್ರೆ ಸ್ಕಿಲ್ ಇರ್ಬೇಕು. ಪಾರ್ಟ್ ನ ಯಾವ ತರನಾದ್ರೂ ಮಾಡಕ್ಕಾಗಲ್ಲ, ಅದಕ್ಕೆ ಆದ ಶೇಪ್ ಆಕಾರ ಇದ್ದೇ ಇರುತ್ತೆ. ಹಾಗಾಗಿ ಪಾರ್ಟ್ ಅದು ನಿಮಿತ್ತ ಕಾರಣ. ಏನು ಸ್ಕಿಲ್ ಇರುತ್ತಲ್ಲ ಪಾರ್ಟ್ ಮಾಡಕ್ಕೆ, ಅದು ನಿಮಿತ್ತ ಕಾರಣ. ಉಪಾದಾನ ಕಾರಣ ಅಂದ್ರೇನು, ಈಗ ಮಡ್ಕೆ ಮಾಡ್ಬೇಕು, ಅವರು ಮಡ್ಕೆಗೆ ಬೇಕಾಗಿರೋ ಮೆಟೀರಿಯಲ್ಸ್ ಕಾಸ್ಟ್ ಬರುತ್ತೆ. ಅಂದ್ರೆ ಕಚ್ಚಾ ವಸ್ತುಗಳು ಮತ್ತೆ ಮಣ್ಣು ನೀರು ಇದೆಲ್ಲ ಮೆಟೀರಿಯಲ್ಸ್ ಉಪಾದಾನ ಕಾರಣ. ಅದ್ ಈಶ್ವರನ್ಗೆ ಒಬ್ರು ಎಲ್ರು ಯೂನಿಕ್ ಆಗಿಲ್ಲ, ಯೂನಿಕ್ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಇದಾರೆ ಅಂದ್ರೆ ಈಶ್ವರ ಅದಕ್ಕೆ ಅದು ಸ್ಕಿಲ್ ಯೂಸ್ ಮಾಡಿ ನಿಮಿತ್ತ ಕಾರಣ. ಉಪಾದಾನ ಕಾರಣಕ್ಕೆ ಸೃಷ್ಟಿ ಮಾಡಿ ಅದಕ್ಕೆ ಗಾಳಿ ನೀರು ಪಂಚಭೂತಗಳೆಲ್ಲ ಉಪಾದಾನ. ನಾನ್ ಹೇಳ್ತಿರೋದು ಪಂಚಮಯಜ್ಞ ಅಂತ. ಪಂಚಮಯಜ್ಞ ಹಂಗಂದ್ರೆ ಏನಂದ್ರೆ 5 ಯಜ್ಞ ಅನ್ನೋದು. ಅದ್ ನಾವೇನಕ್ ಮಾಡ್ತೀವಿ ಅಂದ್ರೆ ನಮ್ ಲೈಫ್ ಅಲ್ಲಿ ಸಕ್ಸಸ್ ಕಾರಣಕ್ಕೆ ಮತ್ತೆ ಸಫರಿಂಗ್ಸ್ ಎಲ್ಲ ಕಮ್ಮಿ ಮಾಡ್ಲಿ ಅಂತ. ಏನಾದ್ರು ಕೆಲಸ ಮಾಡಿದ್ರೆ ಕಾರ್ಯಸಿದ್ಧಿ ಆಗೋಕ್ಕೆ ಒಳ್ಳೆ ಸಕ್ಸಸ್ ಕಾರಣಕ್ಕೆ ಪಂಚಮಯಜ್ಞ ಮಾಡ್ತೀವಿ. ಇದು ಯಾವ್ದೇ ಖರ್ಚಿಲ್ಲದೆ ಮಾಡೋ ಯಜ್ಞಗಳು. ಫಸ್ಟ್ ಯಜ್ಞ ಬಂದು ದೇವಯಜ್ಞದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರತಿದಿನ ಇದ್ದು ದೇವರಿಗೆ ನಮಸ್ತೆ ಮಾಡಿ ಥ್ಯಾಂಕ್ಸ್ ಹೇಳ್ತೀವಿ. ಅಂದ್ರೆ ಎಲ್ಲ ಕೊಟ್ಟಿರೋದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ. ನೆಕ್ಸ್ಟ್ ಪಿತೃಯಜ್ಞ, ಡೈಲಿ ತಂದೆ ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ನೆಕ್ಸ್ಟ್ ಗುರುಯಜ್ಞದಲ್ಲಿ ಅವ್ರ ಕಾಲಿಗೆ ನಮಸ್ತೆ ಮಾಡ್ತೀವಿ ಮತ್ತೆ ಗೌರವ ಕೊಡ್ತೀವಿ. ನೆಕ್ಸ್ಟ್ ಮನುಷ್ಯಯಜ್ಞದಲ್ಲಿ ನಮ್ ಕೈಗೆ ಅಕ್ಕಿನ ಎತ್ತಿರ್ತೀವಿ. ಅದನ್ನ 1 ತಿಂಗಳು ಅಥವಾ ಜಾಸ್ತಿ ಆದಾಗ ಅಗತ್ಯ ಇರೋರಿಗೆ ಅಥವಾ ದೇವ್ರ ಪ್ರಸಾದಕ್ಕೆ ಅಂತ ಕೊಡ್ತೀವಿ. ನೆಕ್ಸ್ಟ್ ಭೂತಯಜ್ಞ, ನಾವು ಊಟ ಮಾಡಕ್ಕಿಂತ ಮುಂಚೆ ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಮನೆ ಮೇಲೆ ಅಕ್ಕಿ ನುಚ್ಚು ಮತ್ತೆ ನೀರನ್ನ ಇರ್ತೀವಿ. ಇದನ್ನೆಲ್ಲ ಮಾಡಿ ನಾವು ಅವ್ರಿಗೆ ಇಂದಿಕ್ರಿಯಕ ಅಂದ್ರೆ ಕರ್ತವ್ಯಗಳನ್ನ ಮಾಡದೇ ಇದ್ರೆ ಇದು ಮಾಡಿ ಏನು ಪ್ರಯೋಜನ ಇಲ್ಲ. ಕರ್ತವ್ಯಗಳು ಹೆಂಗ್ ಮಾಡ್ಬೇಕು ಅಂದ್ರೆ ಎಕ್ಸಾಂಪಲ್ ಈಗ ದೇವ್ರಿಗೆ ಎದ್ದು ನಮಸ್ತೆ ಮಾಡಿ ಥ್ಯಾಂಕ್ಸ್ ಹೇಳಿದ್ರು ಅದೇನೋ ದೇವ್ರಿಲ್ಲ ಕಲ್ಲಿತ್ತವನೇ ತರ ಅಪನಂಬಿಕೆ ಇರೋದು. ಮತ್ತೆ ತಂದೆ ತಾಯಿಗಳಿಗೆ ಡೈಲಿ ನಮಸ್ತೆ ಮಾಡಿ ಹಿಂದಿಕ್ ಮಾತಾಡೋದು ಮತ್ತೆ ಗೌರವ ಕೊಡದೆ ಇರೋದು, ಅವ್ರ ಮಾತು ಕೇಳದೆ ಇರೋದು. ಇನ್ನು ಗುರುಯಜ್ಞಕ್ಕೆ ಅವ್ರು ನಮಸ್ತೆ ಮಾಡಿ ಗೌರವ ಕೊಡದೆ ಇರೋದು, ಅಂದ್ರೆ ಈ ತರ ಮಾತಾಡೋದು ಮುಂದೆ. ನೆಕ್ಸ್ಟ್ ಮನುಷ್ಯಯಜ್ಞದಲ್ಲಿ ನಮ್ಗೆ ಏನ್ ಮಾಡೋದು ಇಷ್ಟ ಅಥವಾ ನಾವು ಬೇರೆಯವ್ರಿಗೆ ಮಾಡ್ಬಾರ್ದು. ನಾವು ಕೊಡೋ ತರ ಮಾತಾಡ್ಬಾರ್ದು, ಅವ್ರಿಗೆ ಹೆಂಗ್ ಇಷ್ಟ ಆಗೋ ತರ ಮಾತಾಡ್ಬೇಕು. ನೆಕ್ಸ್ಟ್ ಭೂತಯಜ್ಞದಲ್ಲಿ ನಾನ್ ವೆಜ್ ಎಲ್ಲ ತಿನ್ಬಾರ್ದು, ಪ್ರಾಣಿಗಳಿಗೆ ಹಿಂಸೆ ಮಾಡ್ಬಾರ್ದು. Many have turned into vegetarians, Swamiji, after started attending our classes. Over a period of time, many changed their food habits have been changed. Every one of you should make others vegetarian. Not only you become vegetarian, you have to make others also vegetarian. Okay. ಸ್ವಾಮೀಜಿ ಏನ್ ಹೇಳಿದ್ರು ಅಂದ್ರೆ, ನೀವು ಮಾತ್ರ ವೆಜಿಟೇರಿಯನ್ಸ್ ಆಗೋದಲ್ಲ, ನೀವು ಮೊದಲು ಆಗ್ಬೇಕಿದೆಲ್ಲ ತಿಳ್ಕೊಂಡ್ಮೇಲೆ ಏನಕ್ಕೆ ಆಗ್ಬೇಕು ಅಂತ ರೀಸನ್ ಗೊತ್ತಾದ್ಮೇಲೆ ತಾನೇ ನಾವು ಬದಲಾವಣೆ ಮಾಡ್ಕೊಳಕ್ ಸಾಧ್ಯ. ಸುಮ್ನೆ ಯಾರು ಬಲವಂತ ಮಾಡಿ ಇನ್ಮೇಲೆ ತಿನ್ಬೇಡ ಅಂದ್ರೆ ಮಾಡ್ತೀವ ನಾವು. ಸೊ ಯಾಕೆ ಅನ್ನೋದನ್ನ ನಾವು ಕ್ಲಾಸಲ್ಲಿ ತಿಳ್ಕೊಳ್ತಾ ಇದ್ವಿ. ಅದೆಲ್ಲ ತಿಳ್ಕೊಂಡ್ಮೇಲೆ ನಿಮ್ ಮನ್ಸಲ್ಲಿ ಪರಿವರ್ತನೆಯಾಗಿ ನೀವು ವೆಜಿಟೇರಿಯನ್ ಆದ್ಮೇಲೆ ಅದನ್ನ ನಿಮ್ಮ ಹತ್ರದವ್ರಿಗೆ, ನಿಮ್ ಸ್ನೇಹಿತರು, ನಿಮ್ಮ ಮನೆಗಳಲ್ಲೂ ಈ ವಿಷಯನ ಹಂಚ್ಕೊಳ್ಳಿ, ಅವ್ರಿಗೂ ಈ ವಿಷಯಗಳು ತಿಳಿಸಿ ಅವರು ಅವ್ರ ಫುಡ್ ಹ್ಯಾಬಿಟ್ ಚೇಂಜ್ ಆಗೋ ಹಾಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ.
ಅರ್ಥ ಆಯ್ತಾ? ನಾನಿವತ್ತು ಲಾ ಆಫ್ ಕರ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಯಾರು ಲಾ ಆಫ್ ಕರ್ಮ ಕಾರಣಂ ವಿನಃ ಕಾರ್ಯಂ ನಾಸ್ತಿ. ಪ್ರತಿ ಒಂದು ಕಾರ್ಯಕ್ಕೂ ಹಿಂದೆ ಕಾರಣ ಇದ್ದೇ ಇರುತ್ತೆ. ಇವತ್ತೇನೋ ನನಗ್ ನೋವಾಗಿದೆ ಅಂದ್ರೆ ನಾನು ಹಿಂದೆ ಯಾರಿಗೋ ಏನೋ ಮಾಡಿದೀನಿ ಅಂತ, ಅದು ಲಾ ಆಫ್ ಕರ್ಮ ಹೇಳುತ್ತೆ. ಆಮೇಲೆ ಈಶ್ವರ ಕರ್ಮ ಫಲದಾತ. ನಾವ್ ಏನೇನ್ ಕಾರ್ಯ ಮಾಡಿರ್ತೀವೋ ಅದ್ರ ಫಲವನ್ನ ನಮಗೆ ಕೊಡ್ತಾನೆ. ಬೇರೆಯವ್ರು ಯಾವ್ದೋ ಕರ್ಮವನ್ನ ತೆಗೆದು ನನಗ್ ಕೊಡಲ್ಲ. ನಾನ್ ಮಾಡಿರುವ ಕಾರ್ಯಗಳಿಗೆ 2 ರೀತಿ ಕರ್ಮ ಫಲ ಇರುತ್ತೆ. ಒಂದು ಈಗ ಕರೆಂಟ್ ಅದು ಪುಣ್ಯದಾಗಿದ್ರು ಆಗಿರ್ಬೋದು, ಪಾಪದಾದ್ರೂ ಆಗಿರ್ಬೋದು. ಹೆಂಗೆ ಡಿಫ್ರೆನ್ಶಿಯೇಟ್ ಆಗತ್ತೆ ಅಂತ ಹೇಳಿದ್ರೆ, ಪುಣ್ಯ ಫಲ ಧರ್ಮದ ಹಾದಿಯಲ್ಲಿ ಫಾಲೋ ಮಾಡಿ ಇಂದಿನ ಟಾಪಿಕ್ ಪಂಚಮಹಾಯಜ್ಞ ಮಾಡೋದ್ರಿಂದ ನಾವು ಪುಣ್ಯವನ್ನ ಗಳಿಸ್ಬೋದು. ಅದರಿಂದ 2 ಫಲಗಳು ಸಿಗುತ್ತೆ. ಅದ್ರಲ್ಲೂ ಅಗೇನ್ ಡಿಸ್ಟಿಂಗ್ವಿಶ್ ಆಗತ್ತೆ. ಒಂದು ದೃಷ್ಟ ಫಲ, ಇನ್ನೊಂದು ಅದೃಷ್ಟ ಫಲ. ದೃಷ್ಟ ಫಲ ಅಂದ್ರೆ ನನ್ ತಕ್ಷಣ ಸಿಗುತ್ತೆ. ನಾನು ಯಾಕಾದ್ರೂ ಒಬ್ರಿಗೆ ಒಂದ್ ಸಹಾಯ ಮಾಡಿದ್ರೆ ನನ್ ಖುಷಿ ಆಗತ್ತೆ, ಅದು ದೃಷ್ಟ ಫಲ. ಅದೃಷ್ಟ ಫಲ ಮುಂದೆ ಯಾವಾಗ್ಲೂ ನನಗೆ ಯಾವ್ದಾದ್ರು ಕಷ್ಟ ಬಂದಾಗಿರ್ಬೋದು ಅಥವಾ ಯಾವ್ದಾದ್ರು ಸಕ್ಸಸ್ ಅಲ್ಲಿ ಅದು ಪುಣ್ಯ ಫಲವಾಗಿ ಸಿಗುತ್ತೆ. ಸೇಮ್ ಅದೇ ರೀತಿ ಅದೃಷ್ಟ ಫಲ, ಈಗ ಪಾಪ ಫಲ ಆಗಿದ್ದು ಅದ್ರಲ್ಲೂ ದೃಷ್ಟ ಫಲ ಅದೃಷ್ಟ ಫಲ. ಈಗ ಯಾರಿಗೋ ಸುಳ್ಳು ಹೇಳಿ ಹರ್ಟ್ ಮಾಡಿದೆ ಬೇರೆಯವ್ರಿಗೆ ಅಂತ ಹೇಳಿದಾಗ ನನಗೆ ಅಲ್ಲಿ ನಾನು ಸುಳ್ಳು ಹೇಳ್ಬಿಟ್ನಲ್ಲ, ಅದು ನನಗೆ ದೃಷ್ಟ ಫಲ. ನನ್ನ ನೋವು ಆಗ್ತಾನೆ ಇರುತ್ತೆ, ಪದೇ ನಾನು ಮಾಡ್ಬಾರ್ದಾಗಿತ್ತು. ಅದೃಷ್ಟ ಫಲ, ನನ್ಗೆ ಯಾರೋ ಇನ್ನೊಬ್ರು ಸುಳ್ಳು ಹೇಳ್ಬೋದು ಅಥವಾ ಬೇರೆ ರೀತಿ ಯಾವ್ದಾದ್ರು ನೋವು ಆಗ್ಬೋದು. ಈ ರೀತಿ ಆಗಿದೆ. ಈ ಕರ್ಮಫಲ ಹೇಗೆ ನಾವು ಪ್ರತಿಯೊಂದು ಕಾರ್ಯಕ್ಕೂ ಒಂದ್ ಫಲ ಅಂತ ಇದ್ದೇ ಇರುತ್ತೆ. ಅದರಲ್ಲಿ ಈ 3 ರೀತಿ ವಿಂಗಡಿಸ್ತೀವಿ: ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. ಸಂಚಿತ ಕರ್ಮವನ್ನ ನಾನು ದೊಡ್ಡ ಬಾಸ್ಕೆಟ್ ಅಂತ ಹೇಳ್ಬೋದು. ಅನಾದಿ ಜನ್ಮದಿಂದ ಏನೇನ್ ಕರ್ಮ ಮಾಡಿರ್ತಾನೋ ಅದ್ರ ಫಲ ಎಲ್ಲ ಸೇರಿ ಸಂಚಿತ ಕರ್ಮ ಆಗಿರುತ್ತೆ. ಈಗ ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರೆ ನನಗೆ ಈ ಜನ್ಮಕ್ಕೆ ಅಲೋಕೇಟ್ ಆಗಿರೋದನ್ನೆಲ್ಲ ಪ್ರಾರಬ್ಧ ಕರ್ಮದಲ್ಲಿರುತ್ತೆ. ಆಗಾಮಿ ಕರ್ಮ ಅಂತ ಹೇಳಿದ್ರೆ ನಾನು ಈ ಜನ್ಮದಲ್ಲಿ ನಾನು ಯಾವ್ಯಾವ ಕರ್ಮ ಮಾಡ್ತೀನೋ ಎಲ್ಲವೂ ಸಹ ಆಗಾಮಿ ಕರ್ಮಕ್ಕೆ ಸೇರ್ಕೊಳ್ಳುತ್ತೆ. ಈಗ ನನಗೆ ಕರ್ಮಫಲ ಪಾಪ ಮತ್ತು ಪುಣ್ಯದ ಮಿಶ್ರಣ ಆಗಿದ್ರೆ ಮನುಷ್ಯ ಜನ್ಮದಿರ್ತದೆ. ಅದೇ ಪಾಪವೇ ಜಾಸ್ತಿ ಆಗಿದ್ದು ಪುಣ್ಯ ಕಡಿಮೆ ಇದ್ರೆ ಅದೋ ಯೋನಿ, ನನಗೆ ಮನುಷ್ಯನಿಂದ ಕೆಳ ಜನ್ಮ ಸಿಗುತ್ತೆ. ಈಗ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂದ್ರೆ ಬಹಳ ಪುಣ್ಯ ಜನ್ಮ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವು ಮನುಷ್ಯ ಜನ್ಮದಲ್ಲಿ ಪಾಪವನ್ನ ಸರಿಸುತ್ತಾ ಪುಣ್ಯವನ್ನ ಗಳಿಸ್ಲಿಕ್ಕೂ ಅವಕಾಶ ಇರುತ್ತೆ. ಆದ್ರಿಂದ ಮನುಷ್ಯ ಜನ್ಮ ಪುಣ್ಯ ಜನ್ಮ ಅಂತ ಹೇಳ್ತೀವಿ. ಅದೇ ಈಗ ಪ್ರಾಣಿ ಜನ್ಮ ದೊರಕಿದೆ ಅಂತ ಹೇಳಿದ್ರೆ ಮಾಡಿರುವ ಪಾಪವನ್ನ ಮಾತ್ರ ಸರಿಸ್ಲಿಕ್ಕೆ ಮಾತ್ರ ಅವಕಾಶ ಸಿಗುತ್ತೆ, ಪುಣ್ಯವನ್ನ ಗಳಿಸ್ಲಿಕ್ಕೆ ಅವಕಾಶ ಇರಲ್ಲ. ಇಷ್ಟು ಲಾ ಆಫ್ ಕರ್ಮ. ಅಂದ್ರೆ ಈಗ ನಾನು ಈ ಏನಾದ್ರೂ ನನಗೇನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ನನ್ನ ಕರ್ಮದಿಂದನೇ ಆಗಿದೆ ಅಂತ ನನಗೆ ಅರ್ಥ ಆಗಿದೆ. ಆದ್ರಿಂದ ನಾನು ಮುಂದೆ ಒಳ್ಳೇದಾಗ್ಬೇಕು ಅಂದ್ರೆ ನಾನೀಗ ಒಳ್ಳೆಯದನ್ನ ಮಾಡ್ಬೇಕು. ಇದು ಈ ಜನ್ಮದಲ್ಲಿ ಮಾಡಿದ್ದು ಸಹ ಮುಂದಿನ ಜನ್ಮಕ್ಕೂ ಫಾಲೋ ಆಗ್ತಾ ಬರುತ್ತೆ. ಇಷ್ಟು ಲಾ ಆಫ್ ಕರ್ಮದಿಂದ ಕಲ್ತಿದ್ದೀವಿ. Next, Sanjay. There were only 4 horses in this when I bought. This is from Assam, some art. So I got this at one of the exhibition. It only had 4 horses. The 5th one, his brother Chandan, he made and put the 5th one. Chandan is very good job. Who did that? Our logo. Raj. This is the logo for us. We explain why the logo. Logo is it's a book. It means it's an open book with ನಾವು ಭಾನುವಾರ ಕಲಿಯೋ ಬಾಲೇಶ್ವರ ಮಾರ್ಗದಲ್ಲಿ ನಾವು ಒಂದು ರಥಕಲ್ಪನಾ ಅಂತಾನು ಕಲ್ತಿದೀವಿ. ಈ ರಥಕಲ್ಪನಾ ಅನ್ನೋದು ಏನ್ ಹೇಳುತ್ತೆ ಮತ್ತೆ ಇದರಿಂದ ನಮ್ ಜೀವನಕ್ಕೆ ಏನೇನು ಅಳವಡಿಸ್ಕೊಬಹುದು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಮಾರ್ಗನ ಹಿಂಗೆ ನಾವು ಕಂಡಿಟ್ಕೊಳ್ಳೋದು, ಐಡೆಂಟಿಫೈ ಮಾಡೋದು ಅನ್ನೋದನ್ನ ರಥಕಲ್ಪನಾ ಮೂಲಕ ತಿಳ್ಕೊಬಹುದು. ರಥಕಲ್ಪನಾ ಅದ್ ಹೆಸರು ಹೇಳುತ್ತೆ, ರಥನ ಕಲ್ಲಿಗೆ ಮಾಡ್ಕೊಳ್ಳೋದು ಅಂತ. ಈ ರಥಕಲ್ಪನದಲ್ಲಿ ನಿಮ್ಗೆ ನೋಡ್ಬೋದು ಏನೇನ್ ಕಾಣುತ್ತೆ ಅಂತ. ಫಸ್ಟ್ ಈ ಕುದುರೆ, ಈ ರಥ ಏನಾಗಿರ್ಬೋದು ಇದೆಲ್ಲ ಚಲಿಸ್ತಾ ಇದೆ ಒಂದ್ ರಸ್ತೆ ಮೇಲೆ. ಈ ರಸ್ತೆ ನಮ್ಮ ಜೀವನದಲ್ಲಿ ನೋಡೋದಾದ್ರೆ ನಮ್ಮ ಸುತ್ತಮುತ್ತಲು ಏನ್ ಪ್ರಪಂಚ ನಾವು ನೋಡ್ತೀವಿ ಅದೇ ಈ ರಸ್ತೆ ಆಗಿರುತ್ತೆ. ಮತ್ತು 5 ಕುದುರೆಗಳನ್ನ ನಾವು ನೋಡ್ತಾ ಇದೀವಿ. 5 ಕುದುರೆಗಳು ನಮ್ಮ ಪಂಚೇಂದ್ರಿಯಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಸಹ ಸೂಚಿಸುತ್ತೆ. ಅದೇ ರೀತಿ ಇಲ್ಲಿ ನೋಡ್ಬೋದು ಒಂದ್ ಸಣ್ಣ ತಾರತ್ರ ಕಾಣ್ತಾ ಇದೆ, ಇದು ಲಗಾಮು. ಈ ಲಗಾಮನ್ನ ನಮ್ಮ ಮನಸ್ಸು ಅಂತ ಹೇಳ್ಕೋಬಹುದು. ಅದೇ ರೀತಿ ಕೃಷ್ಣ ಇದ್ದಾನೆ. ಕೃಷ್ಣ ನಮ್ಮ ಬುದ್ಧಿ ಆಗಿರ್ತಾನೆ.
ಅರ್ಜುನ ನಾನು ಮತ್ತು ಈ ಏನ್ ಕಾಣ್ತಿದೀ ಓವರ್ ರಥ, ಈ ರಥ ನಮ್ಮ ದೇಹ, ನಮ್ಮ ಶರೀರ ಆಗಿರುತ್ತೆ. ಇದರಿಂದ ನಾವ್ ಏನ್ ಕಲಿಬಹುದು ಅಂದ್ರೆ, ಈಗ ಇಲ್ಲಿ ನೋಡ್ಬೋದು, ಕೃಷ್ಣ ಏನಿದ್ದಾನೆ ಅವನು ಲಗಾಮನ್ನ ಹಿಡ್ಕೊಂಡಿದ್ದಾನೆ, ಅದನ್ನ ಹತೋಟಿಯಲ್ಲಿ ಹಿಡ್ಕೊಂಡು ಅಕಸ್ಮಾತ್ ಅವ್ನ ಏನಾದ್ರು ಈಗ ಲಗಾಮ ಮನಸ್ಸು, ಆ ಮನಸ್ಸನ್ನ ಇಷ್ಟ ಬಂದಂಗ್ ಬಿಟ್ಬಿಟ್ರೆ ಅವನು ಕೃಷ್ಣ ತನ್ನ ಬುದ್ಧಿಗೆ ಹೇಳ್ದೇನೆ ಒಂದೊಂದು ಏನಿದಾವೆ ಕುದುರೆಗಳು ಒಂದೊಂದು ದಿಕ್ಕು ಹೋಗಿ ನಮ್ಮ ರಥ ನಮ್ಮ ದೇಹ ಮುದ್ದು ಬೀಳೋ ಚಾನ್ಸಸ್ ಸಿಗುತ್ತೆ. ಅದೇ ರೀತಿ ಬುದ್ಧಿನ ನಮ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ನಮ್ಮ ಶರೀರದಲ್ಲಿ ಬುದ್ಧಿನ ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಅಂದ್ರೆ, ಡೈಲಿ ಮೆಡಿಟೇಷನ್ ಆಗಿರ್ಬೋದು, ಆಮೇಲೆ ಜಪ ಮಾಡೋದಾಗಿರ್ಬೋದು, ಒಳ್ಳೊಳ್ಳೆ ಕೆಲಸಗಳು, ಪುಣ್ಯ ಕೆಲಸಗಳು ಮಾಡೋದಾಗಿರ್ಬೋದು. ಇದರಿಂದ ನಮ್ಮ ಮನಸ್ಸನ್ನ ನಮ್ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಅಕಸ್ಮಾತ್ ಬುದ್ಧಿ ವೀಕ್ ಆಗಿ ನಮ್ ಮನಸ್ಸೇನಾರ ಸ್ಟ್ರಾಂಗ್ ಆಗ ಸ್ಟಾರ್ಟ್ ಆದ್ರೆ ಅದಕ್ಕೆ ಸರಿ ತಪ್ಪು ಗೊತ್ತಾಗಲ್ಲ. ತಕ್ಷಣಕ್ಕೆ ಸುಖ ಎಲ್ಲಿ ನೈಸ್ ಅಂತ ಅನ್ಸುತ್ತೆ ಆ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅದರಿಂದನೇ ಆಗಿ ಕೆಟ್ಟ ಕೆಲಸಗಳಾಗಿರ್ಬೋದು, ಅದು ಇದು ಸ್ವಲ್ಪ ವೀಕ್ ಮೈಂಡೆಡ್ ಆಗಿ ಒಟ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೇ ಬುದ್ಧಿ ಸ್ಟ್ರಾಂಗ್ ಆಗಿದ್ದು ಮನಸ್ಸನ್ನ ವೀಕ್ ಮಾಡ್ಕೊಂಡ್ರೆ ಒಳ್ಳೊಳ್ಳೆ ಕೆಲಸ, ಬುದ್ಧಿ ಫಸ್ಟ್ ಹೇಳುತ್ತೆ ಪಾಪ ಯಾವ್ದು ಪುಣ್ಯ, ಪಾಪ ಯಾವ್ದು ಕರ್ಮ ಯಾವ್ದು, ಆಮೇಲೆ ಒಳ್ಳೇದಾವ್ದು ಕೆಟ್ಟ ಯಾವ್ದು, ಇದನ್ನ ಫಸ್ಟ್ ಹೇಳುತ್ತೆ. ಆಮೇಲೆ ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂದ್ರೆ ಬುದ್ಧಿ ಯಾವ ಮಾರ್ಗನ ಆಯ್ಕೆ ಮಾಡುತ್ತೋ ಅದೇ ಆಯ್ಕೆಯಲ್ಲಿ ನಾವು ಇರ್ಬೇಕು. ಬುದ್ಧಿ ಮತ್ತೆ ಮನಸ್ಸನ್ನು ನಾವು ನೋಡೋದಾದ್ರೆ ನಮ್ಮ ಬುದ್ಧಿ ನಿಶ್ಚಯಾತ್ಮಕ ಬುದ್ಧಿ, ಅದೇ ರೀತಿ ಮನಸ್ಸು ನೋಡೋದಾದ್ರೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ. What are you studying? That's how. Diploma final year. Completed his ITI after 10th, 2 years of electrical ITI. Now he has joined diploma in electronics and communication. Lateral entry, second year. One thing is very important in this. This is a travel. Chariot means that's a travel. First, you should have in mind what? Before you begin the travel, what you should have in mind? ಏನಿರ್ಬೇಕು ಒಂದ್ ಕಡೆ ಪ್ರಯಾಣ ಮಾಡ್ತಿದೀವಿ ಅಂದ್ರೆ ಮನ್ಸಲ್ಲಿ ಏನಿರ್ಬೇಕು? ಗುರಿ ಇರ್ಬೇಕು. Puri should be proper. Lakshya. We have to be very clear about our Lakshya. Now Lakshya is passing the examination. Then Lakshya is getting a job. Then Lakshya is living the life. And what is the ultimate Lakshya? We live the life. What we have to, where we have to reach. Where we have to reach. He said Swarga. This Lakshya also we have to reach. We have to have one ultimate Lakshya. Then we have so many other Lakshyas. You have the ultimate Lakshya in mind now. Have small Lakshyas. The ultimate Lakshya also should be very. All this life is meant for that. Passing examination, getting a job, living our life, wife and children and for happiness. All these are meant for something else. But something else is to know ourselves. Ultimate Lakshya is what? To know ourselves means we don't know ourselves. We have to know ourselves. Shastra says we have to know ourselves. That means we don't know now. What is the ultimate Lakshya? To know ourselves. For that purpose, all these things. That is important. Lakshya is. All of you understand? Yeah. Translate. ಸುನೀತಾ ಏನು ಟ್ರಾನ್ಸ್ಲೇಟ್ ಮಕ್ಕಳ ಅರ್ಥ ಆಯ್ತಲ್ಲ ಸ್ವಾಮೀಜಿ ಏನ್ ಹೇಳಿದ್ರು? ಅವ್ರು ಕೇಳಿದ್ರು ಅದು ರಥಕಲ್ಪನಾದು ಅಣ್ಣ ಹೇಳ್ದಲ್ವಾ ಸಂಜಯಣ್ಣ ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿ. ಬಟ್ ಅದು ರಥ ಮೂವ್ ಆಗ್ತಾ ಇರೋ ರಥ ಅಂತ ಹೇಳ್ದ ಮೊದಲು. ಈಗ ಮೂವ್ ಆಗ್ತಿದೆ ಅಂದ್ರೆ ಏನು? ಯಾವ್ದೋ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಲ್ವಾ, ಟ್ರಾವೆಲ್ ಮಾಡ್ತಾ ಇದೆ, ಪ್ರಯಾಣ ಮಾಡ್ತಾ ಇದೆ. ನಾವು ಪ್ರಯಾಣ ಮಾಡ್ಬೇಕಾದ್ರೆ ಸುಮ್ಮನೆ ಬಸ್ ಹತ್ಬಿಟ್ಟು ಬಸ್ಸಲ್ಲಿ ಕರ್ಕೊಂಡು ಹೋಗಕ್ ಹೋಗ್ತೀವಾ? ಏನ್ ಫಸ್ಟ್ ಪ್ಲಾನ್ ಮಾಡ್ತೀವಿ? ಡೆಸ್ಟಿನೇಷನ್ ಎಲ್ಲಿಗೆ ಹೋಗಿ ತಲುಪಬೇಕು ಅನ್ನೋದೊಂದು ಗುರಿ ಇಟ್ಕೊಂಡು ಅಕಾರ್ಡಿಂಗ್ಲಿ ಆ ಬಸ್ ಹತ್ತೀವಿ. ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬೆಂಗಳೂರು ಬಸ್ ಹತ್ತೀವಿ, ಶಿವಮೊಗ್ಗ
ಪ್ರಸಕ್ತಿ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇಲ್ಲ ಅಲ್ವಾ. ಸೊ ಲಕ್ಷ್ಯ ಇಟ್ಕೊಳ್ಬೇಕು. ಸೊ ಸ್ವಾಮೀಜಿ ಏನ್ ಹೇಳ್ತಿದಾರೆ ಅಂದ್ರೆ ಅದು ಇಂಪಾರ್ಟೆಂಟ್. ರಥಕಲ್ಪನೆ ನಾನು ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕಾದೇನು, ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಯಾವ್ಯಾವ ಸ್ಥಿತಿನಲ್ಲಿ ಇವಾಗ ಇದೀವಿ, ಯಾವ ಸ್ಟೇಜ್ ಅಲ್ಲಿ ಇದೀವಿ, ನಮ್ಮೆಲ್ಲರಿಗೂ ಒಂದೊಂದು ಗುರಿ ಇರುತ್ತೆ. ನಿಮ್ ಗುರಿ ಏನು? ಸದ್ಯಕ್ಕೆ ನಿಮ್ ಗುರಿ ಏನು? ಸ್ಟೂಡೆಂಟ್ಸ್ ಆಗಿ ಓದೋದು, ನಿಮ್ ಎಕ್ಸಾಮ್ ಪಾಸ್ ಮಾಡೋದು. 10th ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಓದ್ಬೇಕಾಗಿ ಬಂದಿದೆ ಅಲ್ವಾ, ಯಾಕಂದ್ರೆ ಎಕ್ಸಾಮ್ಸ್ ಬಂದ್ಬಿಡುತ್ತೆ, ಪಬ್ಲಿಕ್ ಎಕ್ಸಾಮ್ ಅಂತ ಹೇಳಿ ಗುರಿಗಳಿದೆ. ಆಮೇಲೆ ಓದೋದು ಎಲ್ಲಿ ಒಂದು ಹಂತದವರೆಗೆ ಓದ್ ಮುಗಿದ್ಮೇಲೆ ನೆಕ್ಸ್ಟ್ ಗುರಿ ಏನು? ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ಬೇಕಾಗಿ ಬರುತ್ತೆ ಅಲ್ವಾ, ಅದು ನೆಕ್ಸ್ಟ್ ಗುರಿ. ಹೀಗೆ ಒಂದೊಂದೊಂದೊಂದು ಗುರಿ ಜೀವನದಲ್ಲಿ ಇಟ್ಕೊಳ್ತಾ ಹೋಗ್ತೀವಿ. ಇದೆಲ್ಲ ಸರಿ, ಬಟ್ ಎಲ್ಲದಕ್ಕೂ ಎತ್ತರದ ಇನ್ನೊಂದು ಗುರಿ ಇದೆ. ಇದೆಲ್ಲ ಗುರಿಗಳು ನಾವು ಏನಕ್ಕೆ ರೀಚ್ ಆಗ್ತಾ ಇದೀವಿ ಅಂದ್ರೆ, ಮನುಷ್ಯನಿಗೆ ಇನ್ನೊಂದು ಎತ್ತರದೊಂದು ಗುರಿ ಇದೆ. ಅದೇನಂದ್ರೆ ನಾನ್ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಅಂತಿಮವಾದ ಗುರಿ. ಅದೇನೇ, ಕೊನೆಗೆ ನಾವು ಅಲ್ಲಿಗೆ ಹೋಗಿ ತಲುಪ್ತೀವಿ. ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ಗುರಿಗಳೆಲ್ಲ ಮೊದಲು ಮುಟ್ತಾ ಇದೀವಿ, ರೀಚ್ ಆಗ್ತಿದೀವಿ. ಕೊನೆಗೆ ಫೈನಲ್ ಗುರಿ ಏನದು ಅಂತ ಹೇಳಿದ್ರೆ, ನಾನ್ ಯಾರು, ನನ್ನ ನಿಜ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದು. ಆಯ್ತಾ? ನಮ್ಗೆ ಶಾಸ್ತ್ರದಲ್ಲಿ ಅದರ ಬಗ್ಗೆ ಬರುತ್ತೆ, ನೀನ್ ಯಾರು ಅಂತ ಹೇಳ್ಕೊಳ್ತಾರೆ. ಅರ್ಥ ಈಗ ನಾವೇನ್ ಅನ್ಕೊಂಡಿದೀವಿ ನಾವ್ ಯಾರು ಅಂತ, ಅದು ನಿಜವಾದ ನಾವುಗಳಲ್ಲ. ಇದಕ್ಕಿಂತ ಎತ್ತರದೊಂದು ವಿಚಾರ ಇದೆ, ಅದು ನಮ್ಗೆ ವೇದಗಳು ಹೇಳ್ಕೊಡುತ್ತೆ. ಅದನ್ನ ನೀವು ಹೋಗ್ತಾ ಹೋಗ್ತಾ ಕಲಿತಾ ಹೋಗಿ. ಅರ್ಥ ಆಯ್ತಾ? ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಏನು ಸುಖಾರ್ಥಿ ವಾಕ್ಯಜೆ ವಿದ್ಯಾರ್ಥಿ ವಾಕ್ಯಜೆ ಸುಖಂ ಅಂದ್ರೆ ಸುಖವನ್ನ ಬಯಸುವವರಿಗೆ ಸುಖವನ್ನ ಹೊಂದಿಕೊಳ್ಳಬಹುದು. ವಿದ್ಯೆ ಎಲ್ಲಿಂದ ಸಿಗುತ್ತೆ ಅಂದ್ರೆ ಸುಖವನ್ನ ಹರಸುವವರಿಗೆ ವಿದ್ಯೆ ಅವತ್ತಿಂದ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಬೇಗ ಓದ್ಬೇಕು ಅನ್ಕೋತೀನಿ, ಅಲ್ಲೇ ವಿದ್ಯೆ ಮಾಡ್ಬೇಕು. ನಾನು ಏನ್ ಚೂಸ್ ಮಾಡಿದ್ದು ವಿದ್ಯೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಏನಿಲ್ಲ, ಒಂದು ಸುಖಾರ್ಥಿ ಇನ್ನೊಂದು ವಿದ್ಯಾರ್ಥಿ. ಸುಖಾರ್ಥಿ ಅಂದ್ರೆ ಅವರು ವಿದ್ಯಾರ್ಥಿಗಳೇ, ಅದೇ ಅವರ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಸಮಯವನ್ನು ಕೊಡಲ್ಲ. ಅವರು ಟೈಮ್ನ ಹೇಗೆ ವೇಸ್ಟ್ ಮಾಡ್ಬೇಕು ಅನ್ನೋದನ್ನೇ ಇರ್ತಾರೆ. ಫಾರ್ ಎಕ್ಸಾಂಪಲ್ ಫೋನ್ ನೋಡೋದಾಗಿರ್ಬೋದು, ಆಟೋ ಆಡೋದಾಗಿರ್ಬೋದು, ಜಾಸ್ತಿ ಟೈಮ್ ನಿದ್ದೆ ಮಾಡೋದಾಗಿರ್ಬೋದು, ಅಥವಾ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರೋ ಕೆಲಸನ ಪ್ರೊಕ್ರಾಸ್ಟಿನೇಟ್ ಮಾಡ್ತಾರೆ. ಮತ್ತೆ ಎಕ್ಸಾಮ್ಸ್ ಅಲ್ಲಿ ಫೇಲ್ ಆದ್ರೂ ಅದನ್ನ ಈಸಿಯಾಗಿ ತಗೋತಾರೆ. ಅದೇ ನಿಜವಾದ ವಿದ್ಯಾರ್ಥಿಗಳಂತೆ ಒಂದು ಕೆಲಸ ಎಲ್ಲ ಕೈ ತಗೊಂಡ್ರೆ ಅದು ಕಂಪ್ಲೀಟ್ ಆಗಿ ಮುಗಿಯೋವರೆಗೂ ನೆಕ್ಸ್ಟ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳಿರೋ ಜಾಗದಲ್ಲಿ ಸುಖ ಅನ್ನೋದು ಯಾವತ್ತಿಗೂ ಸಿಗೋದಿಲ್ಲ. ವಿದ್ಯೆನ ನಾವು ನಿಷ್ಠೆಯಿಂದ ಕಲಿತ್ರೆ ಸರಸ್ವತಿ ಕೈ ಹಿಡಿತಾಳೆ ಹಾಗೂ ಕಾರ್ಯಸಿದ್ಧಿ ಆಗುತ್ತೆ. ನಮ್ಗೆ ಮುಂದೆ ಯಶಸ್ಸು ಮತ್ತೆ ಸುಖ ಅನ್ನೋದು ತಾನಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್ ಒಬ್ಬ ಟೀಚರ್ ಹತ್ರ ಹೋದಾಗ ಆ ಸ್ಟೂಡೆಂಟ್ ಆ ಟೀಚರ್ ನನ್ನ ಹತ್ರ ಫೋನ್ ಇದೆಯಾ ಅಂತ ಕರೀತಾರೆ. ಆಗ ಆ ಸ್ಟೂಡೆಂಟ್ ಹೌದು, ನನ್ ವರ್ಕ್ಗೆ ನಮ್ಗೆ ಕತೆ ಕೊಡ್ಸೋದು ಅಂತ ಹೇಳ್ತಾರೆ. ಆಗ ಟೀಚರ್ ಆ ಫೋನ್ ನನಗೆ ಕೊಟ್ಟು ನನಗೆ ಸಮಯವನ್ನ ಕೊಡ್ತೀನಿ ಅಂತ ಹೇಳಿ ಅಂತ ಒಂದು ಫಸ್ಟ್ ಕಂಡೀಷನ್ ಇರುತ್ತೆ. ಸೆಕೆಂಡ್ ಕಂಡೀಷನ್, ನಿಮ್ಗೆ ಮೂವೀಸ್ ನೋಡೋ ಹ್ಯಾಬಿಟ್ ಇದೆಯಾ ಅಂತ ಹೇಳ್ತಾರೆ. ಆಗ ಸ್ಟೂಡೆಂಟ್ ಹೌದು ಅಂತ ಹೇಳ್ತಾರೆ. ನೀನ್ ಅದನ್ನ ಕೂಡ ಬಿಡ್ಬೇಕು ಅಂತ ಹೇಳ್ತಾರೆ. ಅದೇ ತರ ಟೀಚರ್ ಸ್ಟೂಡೆಂಟ್ ಮೇಲೆ 10 ಕಂಡೀಷನ್ಸ್ ಹಾಕ್ತಾರೆ. ಈಗ ಅವರು ವಿದ್ಯಾರ್ಥಿ ಆಗಿದ್ರೆ 10 ಕಂಡೀಷನ್ಸ್ ಒಳ್ಳೆ ಕಂಡೀಷನ್ಸ್ ಪ್ರಕಾರ ನಡ್ಕೋತಾರೆ. ಅದೇ ಒಂದು ಸುಖಾರ್ಥಿ ಆಗಿದ್ರೆ 10 ಕಂಡೀಷನ್ಸ್ ಬ್ಯಾಡ್ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಗೊತ್ತಾ? bad habits. That is one. Watching phone ಎಲ್ಲ ಹೇಳ್ತೀರಾ? Watching TV. 10 conditions you told. All the 10 you told. All the 10 conditions. Just the teacher comes up with some random 10 things. Leave the friends. Wasting time with friends. This Sunday. This Sunday. Many of the classmates, Swamiji, we go around this neighborhood, we can see them either playing or just, as a group standing somewhere, wasting their time on the phone. They don't even go home properly, help there, they don't study. And these children, those who come here,
they have developed a taste for this thing. Initially, they will find it a little difficult, but after that, once they get used to it, it's home, school, and then here. Nowhere else. Even on Sundays, morning till evening till night, 8 o'clock, they'll be here. So one group. Yes, one family. ನೆಕ್ಸ್ಟ್ YSM ಕ್ಲಾಸ್ ಅಲ್ಲಿ ನಾವು ಹ್ಯೂಮನ್ ವ್ಯಾಲ್ಯೂಸ್ ನ ಕಲ್ತಿದ್ದೀವಿ. ಮೇನ್ ಆಗಿ 6 ಹ್ಯೂಮನ್ ವ್ಯಾಲ್ಯೂಸ್: ಅಮಾನಿತ್ವಂ, ಅದಂಬತ್ವಂ, ಅಹಿಂಸಾ, ಆರ್ಜವಂ, ಶಾಂತಿ, ಆಚಾರ್ಯ ಉಪಾಸನ. ಈಗ ಒಬ್ಬೊಬ್ರು ಬಂದು ಅದ್ರ ಬಗ್ಗೆ ಏನ್ ಕಲ್ತಿದ್ದಾರೆ ಅಂತ ಹೇಳ್ತಾರೆ. ಫಸ್ಟ್ ತ್ರಿಷಾ. ಅಷ್ಟೇನಾ? This is the last. This one is the last. Half an hour. 40 minutes. This one is the last. After that, something speak for 50 minutes. ನನ್ನ ಹೆಸರು ತ್ರಿಷಾ ಅಂತ. ನಾನು ಇವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ. ಹ್ಯೂಮನ್ ವ್ಯಾಲ್ಯೂಸ್ ಅಂದಾಗ ಮೊದಲನೇದು ಬರೋದೇ ಅಮಾನಿತ್ವಂ ಅಂತ. ಅಮಾನಿತ್ವಂ ಅಂದ್ರೆ ಅದು ಒಳ್ಳೆ ಗುಣ, ಮಾನಿತ್ವಂ ಅಂದ್ರೆ ಅದು ಕೆಟ್ಟ ಗುಣ. ಹಾಗಾದ್ರೆ ಮಾನಿತ್ವ ಅಂದ್ರೆ ಏನಂದ್ರೆ ಪ್ರತಿಯೊಂದ್ರಲ್ಲೂ ನಾವೇ ಮೇಲು ಅಂತ ಅನ್ಕೊಳ್ಳೋದು, ಬೇರೆಯವ್ರನ್ನ ಕೀಳು ಅಂತ ಅನ್ಕೊಳ್ಳೋದು. ಈಗ ಓದೋ ವಿಷಯದಲ್ಲಿ ಆಗಿರ್ಬೋದು, ಯಾವ್ದಾದ್ರು ನಮಗೊಂದು ವಿಷಯ ಬರುತ್ತೆ ಅನ್ನೋದನ್ನ ನಾವೇ ಅದ್ರಲ್ಲಿ ಎತ್ತರ ಅಂತ ಅನ್ಕೊಳ್ಳೋದು. ಬೇರೆಯವ್ರು ನಮ್ಗಿಂತ ಸ್ವಲ್ಪ ಚೆನ್ನಾಗ್ ಮಾಡ್ತಾ ಇರ್ಬೋದು, ಅವ್ರಿಗೇನು ಬರೋದಿಲ್ಲ, ಅವ್ರು ಕೀಳು ಅಂತ ಅನ್ಕೊಳ್ಳೋದು. ಈ ರೀತಿ ಭಾವನೆಗಳಿರೋದನ್ನ ಮಾನಿತ್ವಂ ಅಂತ ಅಂತೀವಿ. ಇದ್ರಿಂದ ಹೊರಗ್ ಬಂದು ಎಲ್ಲರನ್ನು ಸಮವಾಗಿ ನೋಡೋದು. ಈಗ ಅವ್ರು ಬರಲ್ಲ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಹೇಳ್ಕೊಡೋದಾಗಿರ್ಬೋದು, ಅಥವಾ ತಮಗೆ ಬರ್ದೇ ಇರೋದನ್ನ ಅವ್ರ ಹತ್ರ ಕೇಳಿ ಕಲ್ತ್ಕೊಳ್ಳೋದಾಗಿರ್ಬೋದು. ಈ ತರ ಒಳ್ಳೆಗಳನ್ನ ಅಳವಡಿಸ್ಕೊಳ್ಳೋದನ್ನ ಅಮಾನಿತ್ವಂ ಅಂತ ಹೇಳ್ತೀವಿ. ಎರಡನೇದು ಅದಂಬಿತ್ವಂ. ಅದಂಬಿತ್ವಂ ಅನ್ನೋದು ಒಳ್ಳೆ ಗುಣ, ಮತ್ತೆ ದಂಬಿತ್ವಂ ಅನ್ನೋದು ಕೆಟ್ಟ ಗುಣ. ದಂಬಾಚಾರ ಮಾಡೋದು. ಈಗ ಒಬ್ರಿಂದ ನಮ್ಗೆ ಅವಶ್ಯಕತೆ ಇದೆ. ಈಗ ಒಂದ್ ಎಕ್ಸಾಂಪಲ್, ಒಬ್ರಿಂದ ನಮ್ಗೆ ಹಣ ಬೇಕಾಗಿರುತ್ತೆ. ಆ ಹಣದ ಅವಶ್ಯಕತೆ ನಮ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಂದ್ರೂ ಕೂಡ ಅವರು ನಮ್ಗೆ ಸಹಾಯ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ನಮ್ಗೆ ಏನು ಇಲ್ಲ, ನಮ್ಗೆ ಅದ್ ಬೇಕಾಗಿದೆ ಅಂತ ನಮ್ಮ ಹತ್ರ ಇಲ್ದೇ ಇರೋದನ್ನು ಕೂಡ ಇದೆ ಅಂತ ತೋರ್ಸ್ಕೊಳ್ಳೋದು, ತಪ್ಪಾಗಿ ಮೋಸ ಮಾಡೋದು ಒಬ್ರಿಗೆ. ಈ ರೀತಿ ಗುಣಗಳನ್ನ ದಂಬಾಚಾರ ಮಾಡೋದು, ದಂಬಿತ್ವಂ ಅಂತ ಅಂತೀವಿ. ಇದರಿಂದ ಹೊರಗಡೆ ಬಂದು ನಾವ್ ಹೇಗಿದ್ದೀವಿ ಅದನ್ನ ತೋರ್ಸ್ಕೊಳ್ಳೋದು. ನಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ, ಸಹಾಯ ಮಾಡೋದು ಬಂದೇ ಬರ್ತಾರೆ. ಮೋಸ ಮಾಡಿ ಅದನ್ನ ತಗೊಳ್ಳೋದ್ರಿಂದ ನಮಗ್ ಮತ್ತೆ ಕಷ್ಟನೇ ಬರೋದು. ಸೊ ಈ ರೀತಿ ಗುಣಗಳನ್ನ ಅಳವಡಿಸ್ಕೊಳ್ಳೋದು ಅದಂಬಿತ್ವಂ ಅಂತ. ಜೂನಿಯರ್ ಚಿಕ್ಕವಳ ನೆಕ್ಸ್ಟ್ My name is Kavya. I'm studying in engineering 4th sem at Maharaja Institute of Technology. So first topic is ahimsa. ಅಹಿಂಸಾ ಅಂದ್ರೆ ನಾವು ಫಸ್ಟ್ ಹಿಂಸೆ ಅಂದ್ರೆ ಏನಂದ್ರೆ, ನಾವು ಮನುಷ್ಯರು ಗೊತ್ತಿಲ್ದೇನೋ ನಾವ್ ಯಾರಿಗೆ ಆದ್ರೂ ಒಂದು ಹಿಂಸೆ ಕೊಟ್ಟಿರ್ತೀವಿ. ನಾವು 3 ರೀತಿ ಹಿಂಸೆ ಕೊಡ್ಬೋದು. ಒಂದು ಕಾಯ, ವಾಚ, ಮನಸ. ಕಾಯ ಅಂದ್ರೆ ನಾವು ಥ್ರೂ ಅವರ್ ಆಕ್ಷನ್ಸ್, ನಾವೇನೋ ಒಬ್ರಿಗೇನೋ ಹೊಡಿಯೋದು ಆತರ ಮಾಡಿದ್ರೆ ಅದು ಹಿಂಸೆ. ಇನ್ನೊಂದು ವಾಚ, ನಾವು ಮಾತಿನ ಮೂಲಕ. ಮತ್ತೆ ಮನಸ, ನಾವು ಒಬ್ರಿಗೆ ಕೆಟ್ಟದ್ ಮಾಡ್ಬೇಕು, ಇವ್ರಿಗೆ ನೋವು ಕೊಡ್ಬೇಕು ಅಂತ ನಾವು ಮನ್ಸಲ್ಲೇ ತಿಳ್ಕೊಂಡಿರ್ಬೇಕು, ಅದುವೇ ಒಂದು ಹಿಂಸೆ ಕೊಡೋದು. ಸೊ ಯಾವ್ದೇ ಜೀವಿಗೆ ಆದ್ರೂ ನಾವು ಹಿಂಸೆನೆ ಕೊಡ್ಬಾರ್ದು, ಅದು ಅಹಿಂಸಾ. ಮತ್ತೆ ಯಾರೋ ನಮ್ಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ನಾವು ಅವ್ರಿಗೆ ಹಿಂಸೆ ಕೊಡ್ಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಯಾರೋ ನಮ್ ಬಗ್ಗೆ ಮಾತಾಡಿದ್ರೆ ನಮ್ಗ್ ಬೇಸರ ಆಗುತ್ತೆ, ನಾವ್ ಅದಕ್ಕೆ ತಲೆ ಕೆಡ್ಸ್ಕೋಬಾರ್ದು. ಫಸ್ಟ್ ಅದ್ರಲ್ಲಿ ಏನೋ ಸತ್ಯ ಇದೆಯಾ, ಅದ್ರಲ್ಲಿ ಅದು ಹೇಳ್ತಿರೋದು ನಮ್ ಪೇರೆಂಟ್ಸ್ ನಮ್ಗೆ ಗೊತ್ತಿರೋರ ಅಂತ ತಿಳ್ಕೊಂಡು ಅದನ್ನ ನಾವು ರಿಸಾಲ್ವ್ ಮಾಡ್ಕೋಬೇಕು ಅವ್ರ ಜೊತೆನೆ. ಅಥವಾ ನಮ್ಗೆ ಗೊತ್ತಿಲ್ದಿರೋರು ಆಗಿದ್ರೆ ನಾವು ತಲೆಗೆ ಕೆಡ್ಸ್ಕೊಬಾರ್ದು. ಬಿಕಾಸ್ ವಿ ನೋ ವಾಟ್ ವಿ ಆರ್. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಮತ್ತೆ ಅದಕ್ಕೆ ಎಕ್ಸಾಂಪಲ್ ಏನಂದ್ರೆ, ಬುದ್ಧ ಒಂದ್ಸಲಿ ಎಲ್ಲಾರು ಕೂರ್ಸ್ಕೊಂಡು ಬೋಧನೆ ಮಾಡ್ತಾ ಇರ್ತಿದ್ದಾರೆ. ಅದ್ರಲ್ಲಿ ಒಬ್ರು ಎದ್ದು ನೀವೆಲ್ಲ ಬರೀ ಸುಳ್ಳು ಹೇಳೋದು, ಇದು ಬರೀ ನಿಮ್ದು ಬೋಧನೆ ಅಷ್ಟೇ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಅಲ್ಲಿ ಒಬ್ರು ಶಿಷ್ಯ ಎದ್ದು ಹೇಳ್ತಾರೆ, ಏನ್ ಗುರುಗಳೇ ಅವ್ರೆಲ್ಲ ಅಷ್ಟು ಮಾತಾಡಿದ್ರು ನೀವೇನು ರಿಯಾಕ್ಟೇ ಮಾಡ್ಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಬುದ್ಧ ಏನ್ ಹೇಳ್ತಾರೆ ಅಂದ್ರೆ, ನಾನ್ ಆತರ ಮಾಡಿದ್ರೆ, ನಾನ್ ಸುಳ್ಳು ಹೇಳಿದ್ರೆ ತಾನೇ ನಾನ್ ರಿಯಾಕ್ಟ್ ಮಾಡ್ಬೇಕು, ನಾನು ಆತರ ಮಾಡಿದ್ವಲ್ಲ, ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಫೈನಲ್ ಆಗಿ ಏನಂದ್ರೆ, ಅಹಿಂಸೆ ಅಂದ್ರೆ ನಾವ್ ಯಾವ್ದೇ ಜೀವಿಗೂ ಆದ್ರೆ ಹಿಂಸೆನ ಕೊಡ್ಬಾರ್ದು. ನೆಕ್ಸ್ಟ್ ಇಸ್ ಆರ್ಜವಂ. ಆರ್ಜವಂ ಅಂದ್ರೆ ಮನಸ್ಸಿ ಏಕಂ, ವಚಸಿ ಏಕಂ, ಕರ್ಮಣಿ ಏಕಂ, ಮಹಾತ್ಮನಃ. ಅಂದ್ರೆ ನಾವೇನ್ ಥಿಂಕ್ ಮಾಡ್ತೀವಿ, ನಾವೇನ್ ಮಾತಾಡ್ತೀವಿ ಅದ್ರ ಪ್ರಕಾರನೇ ನಾವ್ ನಡ್ಕೋಬೇಕು.
ನಾವು when we follow Arjavam, we can have conflict free mind. ಅಂದ್ರೆ ದ್ವಂದ್ವ ಇರಲ್ಲ. ನಾವೇನಾದ್ರೂ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಇರಲ್ಲ, ಇದನ್ನ ಮಾಡ್ಬೇಕಾ ಬೇಡ್ವಾ ಅಂತ ಕನ್ಫ್ಯೂಷನ್ ಇರಲ್ಲ. ಮತ್ತೆ ನಮ್ಮಲ್ಲಿ ಅಸತ್ಯ, ಸುಳ್ಳು ಹೇಳೋದನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ಇನ್ನು ಆರ್ಜವಂ ಅಲ್ಲಿ 3 ಗೇಟ್ಸ್ ಬರುತ್ತೆ. ಸತ್ಯಂ ಪ್ರಿಯಂ ಹಿತಂ. ನಾವ್ ಯಾವಾಗ ಆರ್ಜವಂ ಫಾಲೋ ಮಾಡ್ಬೇಕಾಗುತ್ತೆ ಅಂದ್ರೆ, ಈಗ ನಾವ್ ಅಷ್ಟನ್ನ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅದನ್ನ ಹೇಳಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಇದನ್ನ ಹೇಳ್ಬೇಕಾ ಬೇಡವಾ ಅಂತ ಅನ್ಕಂಫರ್ಟಬಲ್ ಫೀಲ್ ಆದಾಗ, ಈಗ ಸತ್ಯಂ, ಫಸ್ಟ್ ಇಸ್ ಸತ್ಯಂ, ನಾನು ಸತ್ಯ ಹೇಳ್ತೀನಿ, ನಾನು ಸ್ಟ್ರೈಟ್ ಫಾರ್ವರ್ಡ್ ಅಂದ್ಬಿಟ್ಟು. ಈಗ ಯಾರೋ ಒಬ್ರು ಏನೋ ನನ್ನ ಫ್ರೆಂಡೇ ಬಂದಿರ್ತಾಳೆ, ಅವಳು ಏನೋ ಚೆನ್ನಾಗ್ ಕಾಣ್ತಿರಲ್ಲ ಇವತ್ತು, ನೀನ್ ಇವಾಗ ಚೆನ್ನಾಗ್ ಕಾಣ್ತಿಲ್ಲ ಅಂದ್ರೆ ಅವ್ಳಿಗೆ ಹರ್ಟ್ ಆಗುತ್ತೆ. ನಾನು ಸ್ಟ್ರೈಟ್ ಫಾರ್ವರ್ಡ್ ಅನ್ನೋದು ಅದು ವ್ಯಾಲ್ಯೂ ಅಲ್ಲ, ಆಟಿಟ್ಯೂಡ್ ಅದು. ಆತರ ಮಾಡ್ಬಾರ್ದು. ಸೊ ಸತ್ಯ ಅಂದ್ರೆ ಅವ್ರಿಗೆ ನಾನು ಇದು ಹೇಳೋದ್ರಿಂದ ಅವ್ರಿಗೆ ಹರ್ಟ್ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಸೆಕೆಂಡ್ ಇಸ್ ಪ್ರಿಯಂ, ಇದ್ ನಾನು ಹೇಳೋದು ಅವ್ರಿಗೆ ಇಷ್ಟ ಆಗತ್ತಾ ಇಷ್ಟ ಆಗಲ್ವಾ ಅಂತ ನಾವು ಯೋಚನೆ ಮಾಡ್ಬೇಕು. ಲಾಸ್ಟ್ ಇಸ್ ಹಿತಂ, ನಾನು ಇದನ್ನ ಅವ್ರಿಗೆ ಹೇಳೋದ್ರಿಂದ ಅವ್ಳಿಗೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ಯೋಚನೆ ಮಾಡಿ ಮಾತಾಡ್ಬೇಕು. ಮತ್ತೆ ಅವ್ಳಿಗೆ ಈಗ ಸ್ಟ್ರೇಟ್ ಫಾರ್ವರ್ಡ್ ಅಂದ್ಬಿಟ್ಟು ನಾನು ಅವ್ರಿಗೆ ಬಂದ ತಕ್ಷಣ ಚೆನ್ನಾಗ್ ಕಾಣ್ತಿಲ್ಲ ಅಂತ ಹೇಳಿದ್ರು ಬಂದು ನಾನು ಯೋಚನೆ ಮಾಡ್ಬಿಟ್ಟು, ನೀನ್ ಇವತ್ತು ನಿನ್ನೆಗಿಂತ ಏನಷ್ಟು ಚೆನ್ನಾಗ್ ಕಾಣ್ತಿಲ್ಲ ಕಣೆ ಅಂತಂದ್ರೆ ಅವ್ಳು ಅಷ್ಟು ಬೇಜಾರಾಗಲ್ಲ. ಇವಳು ನಾನು ನಿನ್ನೆ ಅರ್ಜೆ ಮಾಡೋದು ನಿನ್ನೆ ಚೆನ್ನಾಗ್ ಕಾಣ್ತಿದ್ ನಾನು ಅಂತ ಯೋಚನೆ ಮಾಡ್ಬಿಟ್ಟು ಅವ್ಳು ಇನ್ನೂ ಚೆನ್ನಾಗ್ ರೆಡಿ ಆಗ್ಬರ್ಬೋದು, ಚೆನ್ನಾಗ್ ಕಾಣ್ಬೋದು ಅವಳು. ಮತ್ತೆ ಇನ್ನೊಂದು, ನಮ್ಗೆ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಮಾತ್ರ ಮಾತಾಡ್ಬೇಕು. ಈಗ ನನ್ನ ಫ್ರೆಂಡ್ ಏನೋ ಅದೇ ಅವ್ಳು ಚೆನ್ನಾಗ್ ಕಾಣ್ತಿರಲ್ಲ, ನಾನು ಹೇಳ್ಬೇಕಾಗುತ್ತೆ, ಏನೋ ಕಂಡೀಷನ್ ನಾನು ಹೇಳ್ಬೇಕಾಗುತ್ತೆ. ಸುಮ್ನೆ ಹಂಗೆ ಬಿಟ್ಬಿಡಕ್ ಆಗಲ್ಲ, ಯಾಕಂದ್ರೆ ನನ್ ಫ್ರೆಂಡ್ ಆಗಿರ್ತಾರೆ, ಅಲ್ಲಿ ನಾನು ಹೇಳ್ಬೇಕು. ಈಗ ಯಾರೋ ರೋಡಲ್ಲಿ ಯಾರೋ ಇಬ್ರು ಜಗಳ ಆಡ್ತಿದ್ದಾರೆ ಅಂದ್ಬಿಟ್ಟು ನಾನು ಮಧ್ಯ ಮಾತಾಡೋದು ಸರಿ ಇರೋದು. ಸೊ ಎಲ್ಲಿ ಅವಶ್ಯಕತೆ ಇರೋದೋ ಅಲ್ಲಿ ಮಾತ್ರ ಮಾತಾಡಿ. ನನ್ನ ಹೆಸರು ಚಂದನ, ನಾನು ಇವಾಗ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೀನಿ ಕಂಪ್ಯೂಟರ್ ಸೈನ್ಸ್. ಎಕ್ಸಾಮ್ ಬಂದಿದ್ದೀನಿ ನೆಕ್ಸ್ಟ್ ನಂದು ಹ್ಯೂಮನ್ ಬಂದು 4th ಶಾಂತಿ. ಶಾಂತಿ ಅಂತ ಅಂದ್ರೆ ಏನು ಅಂದ್ರೆ, ನಾವು ನಮ್ಮ ಜೀವನದಲ್ಲಿ ಐದರ ಘಟನೆ ನಡೆದಾಗ ನಾವು ಅದಕ್ಕೆ ತಕ್ಷಣ ರಿಯಾಕ್ಟ್ ಆಗದೆ ಪ್ರೋಸೆಸ್ ಮಾಡಿ ಅದನ್ನ ನಾವು ಯಾವ ತರ ರೆಸ್ಪಾನ್ಸ್ ಮಾಡ್ಬೇಕಾ ಮಾಡ್ಬಾರ್ದಾ ಅಂತ ಹೇಳುತ್ತೆ ಶಾಂತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಅಪ್ಪ ಏನೋ ನಮ್ಮ ಮನೇಲಿ ಒಂದು ಸಿಚುವೇಶನ್ ನಡೆಯುತ್ತೆ, ಅವ್ರಿಗೆ ಗೊತ್ತಿರಲ್ಲ ನಾವು ತಪ್ಪು ಮಾಡಿಲ್ಲ ಅಂತ, ಆದ್ರೆ ಅವ್ರು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ, ನಾವು ತಪ್ಪು ಮಾಡಿದೀವಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ನಾವು ಏನೇ ಒಂದು ರೆಸ್ಪಾನ್ಸ್ ಮಾಡಕ್ ಹೋದ್ರು ಅವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ನಾವು ತಪ್ಪು ಮಾಡಿದೀವಿ ಅಂದ್ಬಿಟ್ಟು ಅವರು ರಿಯಾಕ್ಟ್ ಮಾಡಕ್ ಹೋಗ್ತಾರೆ. ಅದರಿಂದ ನಮ್ಗೆ ಫಿಸಿಕಲಿ ಅಥವಾ ಮೆಂಟಲಿ ಅವ್ರಿಗೂ ಎಫೆಕ್ಟ್ ಆಗುತ್ತೆ, ನಮ್ಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ಅವ್ರಿಗೆ ಯಾವಾಗ ಕೋಪ ಕಡಿಮೆ ಆಗುತ್ತೋ ಅವಾಗ ನಾವು ರಿಯಾಕ್ಟ್ ಅಂದ್ರೆ ರೆಸ್ಪಾನ್ಸ್, ಈ ತರ ಎಲ್ಲ ನಾನು ಹಿಂಗ್ ಮಾಡಿದ್ದು, ನಂದೇನು ತಪ್ಪಿಲ್ಲ ಅಂತ ಅವಾಗ ರೆಸ್ಪಾನ್ಸ್ ಮಾಡ್ಬೇಕು. ಮತ್ತೆ ಇದರಿಂದ ಇದ್ ಮಾಡೋದ್ರಿಂದ ಏನ್ ಉಪಯೋಗ ಅಂತ ಅಂದ್ರೆ, ಯಾಕೆ ಮಾಡ್ಬೇಕು ಅಂತ ಅಂದ್ರೆ, ಈಗ ನಾವು ಪಂಚಮಯಜ್ಞ ಮಾಡಿದ್ರೆ ಪಿತೃಯಜ್ಞ ಮಾಡ್ತೀವಿ. ಈ ತರ ಮಾತಾಡಿದಾಗ ತಕ್ಷಣ ಅವ್ರಿಗೂ ಏನು ನಾವು ಪಾಪಕರ್ಮ ಮಾಡ್ದಂಗಾಗುತ್ತೆ. ಅವ್ರಿಗೆ ಹಿಂದಿನ ತಿರಿಯಾಗಿ ಮಾತಾಡೋದ್ರಿಂದ ಅವ್ರಿಗೆ ಏನೋ ಅಧರ್ಮ ಮಾಡ್ದಂಗ ಆಗುತ್ತೆ. ಅದಕ್ಕೆ ನಾವು ಇದನ್ನ ಫಾಲೋ ಮಾಡ್ಬೇಕು. ಮತ್ತೆ ಯಾವ ತರ ಫಾಲೋ ಮಾಡ್ಬೇಕು ಅಂತಂದ್ರೆ, ಸಹನೋ ಸರ್ವ ದುಃಖಾನ ಅಪ್ರತೀಕಾರ ಪೂರ್ವಕ ಚಿಂತಾ ವಿಲಾಪ ರಹಿತ. ಅಂದ್ರೆ ಇವಾಗ ಯಾರೋ ಒಬ್ರು ನಮ್ಗೆ ಹೇಳಿದ್ರು ನಮ್ ತಪ್ಪಿಲ್ಲ ಅಂತ ನಾವು ಬಯಸ್ಕೋಬೇಕಾ ಅಂತ ಮನ್ಸಲ್ಲಿ ಇದ್ದೇ ಇರುತ್ತೆ ಯಾರಿಗಾದ್ರು. ಯಾವ ತರ ಫಾಲೋ ಮಾಡ್ಬೇಕು, ಯಾವ ತರ ಮಾಡ್ಬೇಕಂತ ಅಂದ್ರೆ, ಎಲ್ಲವನ್ನ ಸಹನೆಯಿಂದ ತಗೊಂಡು ಪ್ರತಿಕಾರ ಇಟ್ಕೊಳ್ತೇವೆ. ಆ ಪ್ರತಿಕಾರದಿಂದ ಈಗ ಪ್ರತಿಕಾರ ಯಾವ ತರ ಇಟ್ಕೋಬಾರ್ದು ಅಂತ ಅಂದ್ರೆ, ಡೆಲಿವರಿ ಮಾಡಿ. ಫಾರ್ ಎಕ್ಸಾಂಪಲ್, ನಾವ್ ಏನೇ ಮಾಡಿದ್ರು ನಾವು ಪುಣ್ಯ ಫಲ ಮಾಡಿದ್ರು ಕೂಡ ನಮ್ಗೆ ಪುಣ್ಯನೇ ಬರುತ್ತೆ, ಕರ್ಮಫಲ ಮಾಡಿದ್ರು ಕರ್ಮನೇ ಬರುತ್ತೆ. ಪಾಪ ಕರ್ಮ ಬರುತ್ತೆ. ಅದಕ್ಕೆ ಅವ್ರು ಓನ್ಲಿ ನಮ್ಗೆ ಡೆಲಿವರಿ ಮಾಡಿ ಅವ್ರು ಮಾಡ್ತಾ ಇರೋದನ್ನ ಕಾಡ್ತಾ ಇದ್ರೆ ಕಾರಣ ಬಂದ್ಬಿಟ್ಟು ನಾವೇ ಆಗಿರ್ತೀವಿ. ಅದಕ್ಕೆ ಅದು ಮಾಡೋದ್ರಿಂದ ನಾವೇ ಮಾಡಿರೋದು ಅಂತ ಗೊತ್ತಾಗ ಅದ್ರ ಮೇಲೆ ನಾವು ಪ್ರತಿಕಾರ ಇಟ್ಕೊಳ್ಳಲ್ಲ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಚಿಂತೆ ಮಾಡೋದು. ಈಗ ಅವ್ರೇನೋ ಹೇಳ್ಬಿಟ್ರು, ಇವ್ನ ಹೀಗ್ ಮಾಡ್ಬಿಟ್ಟೆ ಅಂತ ಅನ್ಕೋಬಾರ್ದು. ಅದನ್ನ ಚಿಂತೆ ಮಾಡೋದು ಸೊ ಇದ್ ಮಾಡ್ಬೇಕು. ಮತ್ತೆ ವಿಲಾಪ, ಇವ್ನಿಂಗ್ ಹೇಳ್ಬಿಟ್ರು ಅಂತ ಎಲ್ಲ ಅದನ್ನ ಹೇಳ್ಕೊಂಡ್ ಬರೋದು, ಅದನ್ನ ವಿಲಾಪ ಅಂತ ಅದನ್ನ ಮಾಡಕ್ ಹೋಗ್ಬಾರ್ದು. ಈ ತರ ಶಾಂತಿ ಮಾಡಿ. The students want to share their journey with Asha Gokulam. When they joined, what they achieved being part of. I joined Asha Gokulam when I was in 10th standard. So in that time I was too very Small child. Little boy. Irresponsible. Very irresponsible. When I came to Asha Gokulam,
Asha Gukulam sculpted me very well. And today also, they are providing knowledge for Dharma. And apart from Dharma, they're giving education. So each and every student are very unique talent. So, and they work very hard. So Asha Gukulam stood with us in each and every situation. Uh, Even for example, COVID pandemic time, they provide rations and even financial support to us. If the students ready to learn anything, Asha Gukulam is ready to do everything the possible way. So what Asha Gukulam give us to us, we definitely give to our India in future. So I'm very thankful to Asha Gukulam. So He came back again. Then we join us. yeah. And your So name? I joined in 10th when I was in 10th. So after that, I'm very confused with what next I would study. For example, if I want to go PUC or diploma. So Asha Gukulam gave me the clear guidance, lot of experienced persons, and I joined diploma, and the help financially. They paid fees and many of the students. And after the completing diploma, I joined L&D. But what I was working there, it completely irrelevant to my study. So even though that time they never give up on the student, and again they provide me a certification, uh, job oriented course in Linux Academy. So I completed the cyber security and CCNA networking. So everything, and that fees also provided by the Asha Gukulam. So after that, I got an opportunity there to work in their academy. So I worked as a trainer for 2 years in Linux Academy. They in the our colleague also very well know about our Asha Gukulam, and they very respectful to our Asha Gukulam. They visited and talk about our Asha Gukulam. After that, I would like to join the engineering. Even that time also, they helped me a lot to study. So I'm very thankful. Yeah, there is no word to express kind of. I'm very thankful. And what is your name? Puneet. Second year, fourth sem. Engineering. IoT and cyber. Cyber security. These are cyber security. Lovely. Good evening. My name is Lokesh. When I was 8th standard, I joined Asha Gukulam. And currently, I am doing MBA in Financial Management at JSCMS College. Asha Gukulam is only not about like an NGO or any other trust running. It's giving moral values, and it tells the stories about how to lead the human life in a present generation. And I also learned so many things like human values and dharma. What is dharma? How to lead a life in a successfully and peaceful way. And they teach us like Agini, Sai Kumarji and Srinivasanji very well about dharma and other classes. Thank you for giving this opportunity without expecting anything from us. And I think they provide moral and valuable things to us.
Thank you. Your parents, Yeah, your my family. parents, my father is a vegetable vendor. My house located behind his house. And my mother is a housewife. Sometimes she went to the vegetable store and she will help us. She will help me. Right in that corner where we turned our car onto the street, they have a cart, 2 carts on that every day they sell vegetables. And his My sister sister is Kavya, the one who is doing chartered accounting. She's his elder sister. One correction. Asha Gokulam is helping everybody without any Expectation. This one correction. Not the present, not taking any expectation, but future we should do and You will help more students. Yeah. Everybody should know that. Because you got help. Yeah. Therefore, we also should. Yeah, in future we should help. When you are ready, everybody should follow. ಅವರು ಸ್ವಾಮೀಜಿ ಏನ್ ಹೇಳಿದ್ರಂದ್ರೆ ಅಣ್ಣ ಏನ್ ಹೇಳ್ದ ಇಷ್ಟೊತ್ತವರೆಗೂ ಏನು ಎಕ್ಸ್ಪೆಕ್ಟೇಷನ್ಸ್ ನಮ್ಮಿಂದ ಏನು ವಾಪಸ್ ಏನನ್ನು ಬಯಸದೆ ನಮ್ಗೆ ಈ ಸಂಸ್ಥೆ ಸಹಾಯ ಮಾಡ್ತಿದೆ ಎಲ್ಲಾದ್ರಲ್ಲೂ ಅಂತ. ಸೊ ಸ್ವಾಮೀಜಿ ಹೇಳಿದ್ರಿಲ್ಲ ಅಲ್ಲೊಂದು ಕರೆಕ್ಷನ್ ಇನ್ನ ಏನ್ ಹೇಳೋ ಅಂತ ಅವ್ರೇನ್ ಹೇಳ ಏನ್ ಮಾಡ್ಬೇಕು, ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದ್ರೆ ನಿಮ್ಮಿಂದ ಸಬ್ಜೆಕ್ಟ್ ಏನು ನಾವು ಕೇಳೋದಿಲ್ಲ. ನೀವ್ ಫೀಸ್ ಕೊಡಿ ಅಂತ ಕೇಳ್ತೀವಾ, ಇನ್ಯಾವ್ದಾದ್ರು ರೀತಿಯಲ್ಲಿ ನಿಮ್ಮಿಂದ ತಗೊಳ್ತೀವಾ, ಇಲ್ಲ. ಬಟ್ ಏನ್ ಎಕ್ಸ್ಪೆಕ್ಟೇಷನ್, ನೀವೆಲ್ಲ ಒಳ್ಳೆಯ ಉತ್ತಮ ಪ್ರಜೆಗಳಾಗ್ಬೇಕು, ಸಿಟಿಸನ್ಸ್ ಆಗ್ಬೇಕು. ಅದ್ರರ್ಥ ಏನು, ನೀವು ಕೇಪಬಲ್ ಆದಾಗ, ನೀವು ನಿಮ್ ಕಾಲ್ ಮೇಲೆ ನಿಲ್ತಿರಲ್ಲ, ಕೆಲಸ ಎಲ್ಲ ಮಾಡಿ, ನೀವು ಸಂಪಾದನೆ ಮಾಡಿ, ನೀವು ಸ್ಟ್ರಾಂಗ್ ಆದಾಗ ನೀವು ಕೂಡ ವಾಪಸ್ಸು ಇನ್ನಷ್ಟು ಮಂದಿಗೆ ಸಹಾಯ ಮಾಡ್ಬೇಕು. ಈ ತರದ್ದು ಎಷ್ಟೋ ಆಶಾ ಗೋಕುಲಂ ಪ್ರಾಜೆಕ್ಟ್ ಗಳು ಶುರು ಆಗ್ಬೇಕು. ನೀವು ದೊಡ್ಡವರಾದ್ಮೇಲೆ ನಿಮ್ ಏರಿಯಾನಲ್ಲಿ ನೀವು ಕೂಡ ನಿಮ್ಗೆ ಎಷ್ಟು ಜನಕ್ಕೆ ಸಾಧ್ಯನೋ ಸಹಾಯ ಮಾಡ್ಬೇಕು. ಅದೇ ಎಕ್ಸ್ಪೆಕ್ಟೇಷನ್ಸ್ ನಮ್ಗಿರೋದು ಅಂತ ಹೇಳ್ತಿದ್ದಾರೆ. ಒಪ್ಕೋತೀರಾ? ಆಗತ್ತಾ? ಉಸ್ಮಾನ್ ಉಸ್ಮಾನ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಸ್ಮಾನ್ ಅಂಗಿ. ನಾನು 8th ಇದ್ದಾಗ ಆಶಾ ಗೋಕುಲಂ ಜಾಯ್ನ್ ಆಗಿದ್ದು ಅಂಡ್ ಇದರಿಂದ ತುಂಬಾ ಹೆಲ್ಪ್ ಆಯ್ತು. 10th ಆದ್ಮೇಲೆ ಡಿಪ್ಲೊಮಾ ಮುಗಿಸಿದೆ. ಡಿಪ್ಲೊಮಾ ಆದ್ಮೇಲೆ 1 year ಕೆಲ್ಸಕ್ಕೆ ಹೋದೆ ಬ್ಯಾಂಗ್ಳೂರ್ ಸೈಡ್ ಅಲ್ಲಿ. ಅಂಡ್ ಅದಾದ್ಮೇಲೆ ಮತ್ತೆ ವಾಪಸ್ ಬಂದು ಟೇಲ್ಸ್ ಟೆಕ್ನಾಲಜಿ 4 months ಕೆಲಸ ಮಾಡಿದೆ ಟೆಸ್ಟಿಂಗ್ ಇಂಜಿನಿಯರಿಂಗ್ ಗೆ. ಅದಾದ್ಮೇಲೆ ಮತ್ತೆ DCT ಎಕ್ಸಾಮ್ ಬರ್ದೆ. DCT ಎಕ್ಸಾಮ್ ಬರ್ದಿ BE ಜಾಯ್ನ್ ಆದೆ. ಅಂಡ್ ಇದಕ್ಕೆಲ್ಲ ಇಷ್ಟು ಒಬ್ಬನೇ ಅಂತೂ ಆಗಿಲ್ಲ, ಅದಲ್ಲಂಗೆ ನಾವು ಓದಿರೋ ಸ್ಕೂಲಿನಂತೂ ಸಾಧ್ಯ ಇಲ್ಲ. ಎಂತಾದ್ಮೇಲೆ ಕನ್ಫ್ಯೂಸ್ಡ್ ಆಗಿದ್ದೆ, ಏನ್ ಮಾಡ್ಬೇಕು ಆಮೇಲೆ ಗೊತ್ತಿಲ್ಲದೆ. ಕೆರಿಯರ್ ಪ್ಲಾನಿಂಗ್ ಬಗ್ಗೆ ತುಂಬಾ ಕನ್ಫ್ಯೂಸ್ ಆಗಿದೆ. ಅದಲ್ಲಂಗೆ ಯಾವ್ದು ಚೂಸ್ ಮಾಡ್ಬೇಕಂತ ಅದು ಕನ್ಫ್ಯೂಸ್ ಆಗಿದೆ. ಅದಕ್ಕೆಲ್ಲ ಬಗಿರಿ ಮತ್ತೆ ಆಶಾ ಗೋಕುಲಂ ಹೆಲ್ಪ್ ಮಾಡ್ಬೋದು. ಅಂಡ್ ಅದಕ್ಕೆಲ್ಲ ಆದ್ಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರೈಸೇಷನ್ ಅಂಡ್ ಅದಾದ್ಮೇಲೆ ಹೊರಗಡೆ ಸೊಸೈಟಿಲಿ ಎಸ್ಪೆಷಲಿ ನಡೀತರ ಕ್ಯಾಸ್ಟಿಸಮ್ ಬಗ್ಗೆ ತುಂಬಾ ನಡೆಯುತ್ತೆ. ಅವ್ರು ಇವ್ರು ಜಾಸ್ತಿ, ಅವರಿಂದ ಇವ್ರಿಗೆ ಈ ತರ ನಡೆದಾಗ ಜಡ್ಜ್ ಮಾಡಕ್ಕೆ ಮೇನ್ ಅಟ್ಲೀಸ್ಟ್ ಮೆಚುರಿಟಿ ಇರ್ಬೇಕು. ಅದಕ್ಕೆಲ್ಲ ಆಶಾ ಗೋಕುಲಂ ಹೆಲ್ಪ್ ಆಯ್ತು. ಅಂಡ್ ಮನೇಲೂ ಫ್ಯಾಮಿಲಿಲೂ ಹೆಲ್ಪ್ ಮಾಡೋದು ಇಷ್ಟೆಲ್ಲ ತಮ್ಮನ ಬಗ್ಗೆ ಹೇಳಿ. ಇಮ್ರಾನ್ ಅವನ ಬಗ್ಗೆ ಅವ್ನಿಲ್ಲಲ್ಲ, ಬಂದ ಇಲ್ಲ ಅದಕ್ಕೆ ನೀನ್ ಹೇಳು ಅಂದಿದ್ದು. ಇಮ್ರಾನ್ ಬಂದ ಹೇಳು. ಆಯ್ತು, ಅವನೇನ್ ಹೋಗ್ತಿದ್ರು ಹೇಳಪ್ಪ. ಅಂಡ್ ನನ್ನ ತಮ್ಮ ಇಮ್ರಾನ್ ಅಂತ, ಅವನು ಡಿಪ್ಲೊಮಾ ಮುಗಿಸಿ ಟೊಯೋಟಾದಲ್ಲಿ PWC ಇಂಜಿನಿಯರಿಂಗ್ ಕೆಲಸ ಮಾಡಿದ್ದ. ಅಂಡ್ ಅದಾದ್ಮೇಲೆ ಈಗ ರೀಸೆಂಟ್ ಆಗಿ DCT ಬರ್ದ. ಅಂಡ್ ಅವನು ಇಂಜಿನಿಯರಿಂಗ್ ಜಾಯ್ನ್ ಆದ. Imran was here. Today he went with his father to his village to help with clothing. And these children, the thing is, during holidays, they help like Loki goes with his parents, even on a regular college days also. They go and help their parents on weekends and evenings to sell the vegetables. They hear Imran goes, they're into mattress, stitching mattress, going from village to village, street to street, mattress repaired. They go in the van, no? So Imran goes, he has learned, actually, he has stitched something for us here. There's a bedding that children use when they stay back sometimes to sleep. So they have, they do all that. They help their parents as well. Distributing newspaper in the morning. So they do a lot of other work also. They're very skilled, Swamiji. They can take care of a program end to end. Even my daughter's Bharatanatyam Rangapravesha Arangetram,
It was managed by children and Hemant. We have one more staff here. End-to-end planning they will do, they will execute it very skilled. And sorry, ಅದು ನಮ್ಮ after 11 years he went to our village. That's why it's emergency. Your brother. After 11 years he went. Hemant, Thanks. come. Right? My name is Hemant. I'm a working professional as a software engineer. I joined a startup company in my studies. I studied BSc Honors in Data Science and Artificial Intelligence from Chadar Sir, and I'm doing software engineer. I'm a software developer. I joined here around 9th of my studies, 9th, 10th, in between that. And I started as a student, and then now also I'm a student, but I gained few knowledge towards not only to the academics, and also towards the practical aspects, not only in my domain and other domains also. Like I could able to give I could able to give guidance to the our younger ones about the field, everything. So this Asha Gopran made me so independent, everything. Confident. So now he manages He managed the main student manager managing the whole thing now. And career guidance also. My grandma serves here as she supervises this center, and she also serves snacks every evening. And my sister, she's doing BCom, and she's doing RCA. And my father and my mother stays in Nanjangud, 40 kilometers away from them. And we have a photo framing shop for God. So where is agriculture also there? Yeah, we got a small land in our village, and we do agriculture. I'm more passionate about agriculture. In future, I will be not into these white collar jobs. I will be doing agriculture. Mama. So one time last 2 years ago, you made frames for everybody. Yeah. We made the frame for all the sense. They sent it abroad also. Yeah, we sent it abroad. My name is Rakshita. I'm also classmate of Hemant. Completed my graduation with BSc Honors in Data Science and Artificial Intelligence. During my studies, I got an opportunity to work as a machine learning engineer for 1 year. I worked for one of the startup company in Bangalore. After that, I searched for job again. I got the opportunity from Deloitte USA. I was working as an associate analyst for 1.5 months, last 1.5 months. Again, it was a layoff as US recession period. I got rejected from there. Along with the studies, my brother Ganesh is studying diplomas. We joined here. It was on 2020, when I was joining the degree. And that in that time, it was a COVID situation. I was like confused what to take after second view. I got very good marks there, but no one is there to guide me. Actually, in my family, I'm the first entering this engineering field. Actually, my father is an auto driver, like a cement auto driver. My mother is an housewife. She is not that much physically, so she will stay at home. My father is only one person, earn for entire family. In that situation, I called Bagini. I took a number. It was something happens
just I got a number of Bhagini. I called her. I'm the student. I'm like, I need educational support. I was no idea like this happens. I was not having any idea. Just I called. It was a last date for that course actually. She said, I will pay you. Go. I will pay university's fees. You need to admission. You need to take that admission. She said. Without seeing our face, our family face, she sent an amount to the college. After 1 week, we met her. Entire family we met her. We went to Bhagini's house. We took a guidance from her. Till now, what have been here, it's all of Bhagini, Srinivasandi, Zaitubarakkal, and Ola Asha Gokulam. Mainly, in this, I would like to listen Bharat Shiva Mother class and Yuva Shiva Mother class. This helps to change myself majorly, and even it reflects my family also. What I see, my family will also learn. They are like very supportive to this. What Bhagini says, do that. They are ready to that situation. Entire family, my family changed with all this environment. Thanks for giving this opportunity to reach this stage. I will return it back definitely. Bhagini is my inspiration. What she is doing, I will do definitely. I will do. Thank you. My name is Gautam. I'm studying here from 8th standard. Right now, I'm working at a CA firm. Working as CA? Yeah. In CA firm. CA firm. He's studying. 8ನೇ ಕ್ಲಾಸಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಅಂದ್ರೆ ಆ ಟೈಮಲ್ಲಿ ಏನ್ ತಗೋಬೇಕು ಏನ್ ಮಾಡ್ಬೇಕು ಅನ್ನೋ ಗೈಡೆನ್ಸ್ ಇಂದ ಹಿಡಿದು ಪರ್ಸನಲ್ ಲೈಫ್ ಅಲ್ಲಿ ಗೈಡೆನ್ಸ್ ಕೊಡೋದ್ರ ತನಕ ಸಹಾಯ ಮಾಡ್ತಾ ಇದ್ದಾರೆ. ಜೀವನ ಯಾವ ತರ ನಡೆಸ್ಬೇಕು ಅಂತ ಹೇಳ್ಕೊಡೋದಕ್ಕೆ ಒಂದು ದೊಡ್ಡ ದಾರಿ ತೋರಿಸ್ತಾ ಇದ್ದಾರೆ. ಆ ದಾರಿಲಿ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. They have proved you what you are. Not to say after hearing from you, but one topic is going to be clarity on if we look into our life, everything is given. ಜೀವನ ನಾವು ನೋಡಿದ್ರೆ ನಮ್ಗೆ ಏನು ಬೇಕು ಜೀವನ ಮಾಡೋದಿಕ್ಕೆ ಇಟ್ ಇಸ್ ಗಿವನ್ ಅಂದ್ರೆ ಕೊಡಲ್ಪಟ್ಟಿದೆ, ನಮ್ಗೆ ಸಿಕ್ಕಿದೆ. ನಮ್ಗೆ ಆಲ್ರೆಡಿ ಜೀವನ ಮಾಡೋದಿಕ್ಕೆ ಬೇಕಿರೋದನ್ನ ಆ ಎನ್ವೈರನ್ಮೆಂಟ್ ಏನೆಲ್ಲ ಬೇಕು ಅದನ್ನ ಪ್ರೊವೈಡ್ ಮಾಡಾಗಿದೆ. ಭಗವಂತ ಅದನ್ನ ಆಲ್ರೆಡಿ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾರೆ. When I was born, I did not bring water bottles. I did not bring oxygen cylinder. I did not bring anything. ನಾವು ಹುಟ್ಟಿದ್ಮೇಲೆ ಬದುಕ್ಬೇಕು, ಜೀವ ಉಳಿಸ್ಕೋಬೇಕಂದ್ರೆ ನೀರ್ ಬೇಕಾ, ಗಾಳಿ ಬೇಕಾ? ಹುಟ್ಟುತ್ತಾನೆ ಪಾಪು ಬಾಟ್ಲಲ್ಲಿ ನೀರ್ ತಗೊಂಡ್ ಹುಟ್ಟದ, ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಹುಟ್ಟದ? ಇಲ್ಲ ಅಲ್ವಾ? ಆರಾಮ್ಸೆ ಬಂತು, ಭೂಮಿಗ್ ಬಂತು. ಎಲ್ಲ ಆಲ್ರೆಡಿ ನಾವ್ ಬದುಕೋದಕ್ಕೆ ಏನ್ ಬೇಕಿದೆ ಆಲ್ರೆಡಿ ಇದೆ. Even we did not have a cloth to cover. ಬಟ್ಟೆ ಇರುತ್ತಾ ಹುಟ್ಟಿದಾಗ ಮಗುಗೆ?
ಬಟ್ಟೆ ಹಾಕೊಂಡ್ ಬಂದಿರುತ್ತಾ ಅದು? ಇಲ್ಲ, ಅದು ಕೂಡ ಕೊಡಲ್ಪಟ್ಟಿದೆ. Water was given in order to appease my thirst. Food was given to appease my hunger. As even I came out, milk was ready there for me. ಹುಟ್ಟುತ್ತಾನೆ ನಮ್ಗೆ ನೀರ್ ಆಲ್ರೆಡಿ ಇತ್ತ, ಭೂಮಿಗೆ ನಾವು ಬರ್ತಿದ್ದ ಹಾಗೇನೆ ಕುಡಿಯೋದಕ್ಕೆ ಜಲ ಅನ್ನೋದಿತ್ತ, ಇರುತ್ತೆ ಅಲ್ವಾ? ಗಾಳಿ ಇದೆಯಾ ಉಸಿರಾಡೋದಕ್ಕೆ? ಅಷ್ಟು ಮಾತ್ರ ಅಲ್ಲ, ಹಸುವನ್ನ ನಾವು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಹಾಲು ಕೂಡ ಆಲ್ರೆಡಿ ರೆಡಿ ಇರುತ್ತೆ. ಹೌದಾ? ಮಗು ಹುಟ್ಟುತ್ತಾ ಇದ್ದ ಹಾಗೆ ಅದು ಆಹಾರ ಏನ್ ಬೇಕಿದೆ, ಉಸಿರಾಡಕ್ಕೆ ಗಾಳಿ ಏನ್ ಬೇಕಿದೆ, ನೀರು ಪ್ರತಿಯೊಂದು ಆಲ್ರೆಡಿ ಇರುತ್ತೆ ಅಲ್ವಾ? There were carrying hands. As it came out, there was a carrying hands. Carrying other, everything was provided. A place to live, provided. People to care, provided. Everything is provided. As a group, teachers were provided. Buddhi was provided to gain knowledge. Buddhi I did not create. Buddhi I did not create. Provided. So that I can gain knowledge. Mind was given to express my emotions. Everything was given. 5 sense organs were given. I did not create any of them. Did you create eyes one day? Did you create ears one day? All the sense organs were given. Mind was given. Buddhi was given. Teachers were given. Gain knowledge. In other words, everything was given. ಸೊ ಏನಲ್ಲ, ಬರೀ ಒಂದು ಜೀವ ಉಳಿಸ್ಕೊಳ್ಳೋದಕ್ಕೆ ಬೇಕಿರುವಂತ ಆಹಾರ, ನೀರು, ಗಾಳಿ ಇದನ್ನ ಕೊಡೋದಲ್ದೇನೆ ಅದೆಲ್ಲ ಇದ್ದಿದ್ ಮಾತ್ರಕ್ಕೆ ಮಗು ತಾನಾಗಿ ತಾನೇ ಬೆಳೆದ್ಬಿಡುತ್ತಾ? ಸಾಧ್ಯನಾ? ಮಗು ಅಷ್ಟರಲ್ಲಿ ಆಗ್ಬಿಡುತ್ತಾ? ಅದಕ್ಕೆ ಪ್ರೀತಿ ಬೇಕು, ಅದನ್ನ ಪೋಷಣೆ ಮಾಡೋರ್ ಬೇಕು, ಕೇರ್ ತೋರ್ಸೋದ್ ಬೇಕು ಅಲ್ವಾ? ಅದಕ್ಕೂ ಬೇಕಿರೋ ಜನಗಳು ರೆಡಿ ಇರ್ತಾರ, ಪೇರೆಂಟ್ಸ್ ಇರ್ತಾರೆ, ಹತ್ರದ ರಿಲೇಟಿವ್ಸ್ ಇರ್ತಾರೆ ಅಲ್ವಾ? ನೆಕ್ಸ್ಟ್ ಅದು ಒಂದು ಹಂತಕ್ಕೆ ಬಂದ ಮೇಲೆ ನೆಕ್ಸ್ಟ್ ಏನ್ ಬೇಕು? ವಿದ್ಯೆ ಬೇಕು ಅಲ್ವಾ? ವಿದ್ಯೆ ಹೇಗ್ ಬಂದ್ಬಿಡುತ್ತೆ? ಗುರುಗಳು ಬೇಕು ವಿದ್ಯೆ ಕಲಿಸೋದಕ್ಕೆ. ಸೊ ಆ ಗುರುಗಳು ನಮ್ಮ ದಾರಿಗೆ ಬರ್ತಾರೆ ಅಲ್ವಾ? ನಾವು ಗುರುಗಳನ್ನು ಆಲ್ರೆಡಿ ಪ್ರಪಂಚದಲ್ಲಿ ಇದೆ, ನಾವು ಗುರುಗಳ ಹತ್ರ ಹೋಗಿ ವಿದ್ಯೆ ಕಲಿತು. ಸೊ ಪೇರೆಂಟ್ಸ್ ಇದ್ದಾರೆ, ಗುರುಗಳಿದ್ದಾರೆ. ಸೊ ನಮ್ಗೆ ಏನೆಲ್ಲ ಬೇಕು, ಆಮೇಲೆ ಏನ್ ಬೇಕು? ಕಲ್ತಿದ್ದು ವಿದ್ಯೆ ನಾವು ನಾಲೆಡ್ಜ್ ಆಗಿ ನಮ್ಮಲ್ಲಿ ಆ ಜ್ಞಾನ ಬರೋದಕ್ಕೆ ಬುದ್ಧಿ ಬರ್ಬೇಕು, ಬುದ್ಧಿ ಇರ್ಬೇಕಲ್ವಾ? ಸೊ ಬುದ್ಧಿ ನಾವು ಕ್ರಿಯೇಟ್ ಮಾಡ್ಕೊಂಡ್ವಾ? ನಂಗೆ ಇವತ್ತು ಬುದ್ಧಿ ಇಲ್ಲ, ಹೋಗ್ ಅಂಗಡಿಯಲ್ಲಿ ಬುದ್ಧಿ ತಗೊಂಡ್ ಬಂದು ಹಾಕೊಳ್ತೀನಿ ಬ್ರೈನ್ ಒಳಗೆ. ಸಾಧ್ಯನಾ? ಆ ಬುದ್ಧಿನೂ ದೇವರೇ ಕೊಟ್ಟಿದ್ದಾನೆ. ಜೊತೆಗೆ ಏನ್ ಬೇಕು? ಮನಸ್ಸು ಬೇಕು. ಏನಕ್ಕೆ? ನಮ್ಗಾಗೋ ಎಮೋಷನ್ಸ್, ಭಾವನೆಗಳಲ್ಲಿ ಏರುಪೇರ್ ಆಗತ್ತಲ್ವಾ? ಒಂದಿನ ಕೋಪ ಬರುತ್ತೆ, ಒಂದಿನ ಅಳು ಬರುತ್ತೆ, ಒಂದಿನ ತುಂಬಾ ಖುಷಿ ಆಗ್ಬಿಡುತ್ತೆ. ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು, ಹೌದಲ್ವಾ? ಭಾವನೆಗಳು. ಅದಕ್ಕೆ ಏನ್ ಬೇಕು? ಮನಸ್ಸು ಬೇಕು. ಆ ಮನಸ್ಸನ್ನು ಆಲ್ರೆಡಿ ನಮ್ಮಲ್ಲಿ ಇಟ್ಟು ಕಳಿಸಿದಾನೆ ಭಗವಂತ. ಎಲ್ಲವೂ ಪ್ರೊವೈಡ್ ಆಗಿದೆ. ಒಂದು ಮನುಷ್ಯ ಹುಟ್ಟಿ ಬೆಳೆದು ಜ್ಞಾನ ಸಂಪಾದನೆ ಮಾಡಿ ಜೀವನ ಮಾಡೋದಕ್ಕೆ ಬೇಕಿರೋದೆಲ್ಲವೂ ಆಲ್ರೆಡಿ ಇರುತ್ತೆ ಪ್ರಪಂಚದಲ್ಲಿ. Now, everything is given. Who gave? ಎಲ್ಲ ಇದೆ. ಯಾರು ಕೊಟ್ರು? ಕೊಟ್ಟಿದ್ದಾರೆ, ಹೌದು, ಎಲ್ಲ ಇದೆ ಅಂತ ಹೇಳ್ತಿದೀವಿ. ಯಾರು ಕೊಟ್ರು ಎಲ್ಲಾನು? My grandfather did not create anything. My father did not create anything. If my father, grandfather did not create anything, nobody's father, grandfather have not created. Therefore, we find everything is given, but who is the giver? We have to inquire. ಎಲ್ಲ ಗಾಳಿ ಯಾರಾದ್ರೂ ನಮ್ ತಾತ, ನಿಮ್ ತಾತ, ಯಾರಾದ್ರೂ ಅಜ್ಜಿ ಯಾರಾದ್ರು ಕಂಡಿದ್ರ ಅವ್ರ ತಂದ್ರ ಪ್ರಪಂಚಕ್ಕೆ? ಇಲ್ಲ. ಸೊ ಎಲ್ಲ ಇದೆ. ಗಾಳಿ, ನೀರು ನಮಗ್ ಬೇಕಿರೋದು ಬದುಕೋದಿಕ್ಕೆ ಮತ್ತೆ ಜೀವನ ಮಾಡೋದಕ್ಕೆ, ಜೀವ ಉಳಿಸ್ಕೊಳ್ಳಕ್ಕೆ ಮತ್ತೆ ಜೀವನ ಮಾಡೋದಕ್ಕೆ ಬೇಕಿರೋದು ಎಲ್ಲ ವ್ಯವಸ್ಥೆ ಯಾರು ಕೊಟ್ರು ಅನ್ನೋದನ್ನ ನಾವ್ ಯೋಚನೆ ಮಾಡ್ಬೇಕು. ಗಿವರ್ ಯಾರು ಕೊಟ್ರು ಅದನ್ನ ಅಂತ ಹೇಳಿ. ಇದೆಲ್ಲ ಇದೆ ಅಂದ್ಮೇಲೆ ಯಾರೋ ಕೊಟ್ಟಿರ್ಬೇಕಲ್ವಾ? ಅದ್ ನಾವ್ ಮನುಷ್ಯರಂತೂ ಅಲ್ಲ. ನಮ್ಮನೆ, ನಮ್ ಫ್ಯಾಮಿಲಿಯಲ್ಲಂತೂ ಯಾರು ಕೊಟ್ಟಿಲ್ಲ. ನಿಮ್ ಫ್ಯಾಮಿಲಿಯಲ್ಲಿ ಯಾರು ಕೊಟ್ಟಿದಾರ? ಯಾರು ಕೊಟ್ರು ಅನ್ನೋದನ್ನ ಕೇಳ್ತೀರ. ಗಿವರ್ ಬಗ್ಗೆ ಯೋಚನೆ ಮಾಡ್ಬೇಕು.
that giver cannot be anybody else, because the giver must have all knowledge to create, all power to create. Without all knowledge, all power, this world cannot be created. And nobody in the creation has got all knowledge, all power. Impossible. ಸೊ ಇದನ್ನೆಲ್ಲ ಕ್ರಿಯೇಟ್ ಮಾಡ್ಬೇಕಾದ್ರೆ ಇದೆಲ್ಲದ್ರದ್ದು ಜ್ಞಾನ ಇರ್ಬೇಕಾ ಅಲ್ವಾ? ಎಲ್ಲಾ ಜ್ಞಾನ ಆಗ್ಲೇ ಸಾವ್ಯಾಕ ಹೇಳುತ್ತಲ್ಲ, ಏನ್ ಹೇಳಿದ್ರು? ಸರ್ವಜ್ಞ ಅನ್ನೋ ಪದ ಉಪಯೋಗಿಸಿದ್ಲಲ್ವಾ? ಆ ಜ್ಞಾನ ಎಲ್ಲ ಇರ್ಬೇಕು. ಹೇಗೆ ಗಾಳಿ ಅಂದ್ರೆ ಏನು, ಅದು ಹೇಗ್ ವರ್ಕ್ ಆಗ್ಬೇಕು, ಮನುಷ್ಯರಿಗೆ ಜೀವಿಗಳಿಗೆ ಹೇಗ್ ಉಪಯೋಗ ಆಗ್ಬೇಕು, ಪ್ರತಿಯೊಂದದ್ದು ಜ್ಞಾನ ಇರ್ಬೇಕು. ಅದೇ ರೀತಿ ಅದು ಸರ್ವಜ್ಞ. ಮತ್ತೆ ಎಲ್ಲಾ ತರದ ಶಕ್ತಿ ಇರ್ಬೇಕು. ಇಷ್ಟೆಲ್ಲ ಕಾರ್ಯಗಳು, ಇಷ್ಟೆಲ್ಲ ಕ್ರಮಗಳು, ಇಷ್ಟೆಲ್ಲ ಒಂದು ಆರ್ಡರ್ ನಲ್ಲಿ ನಡೀತಿದೆ. ನಾವು ಉಸಿರಾಡ್ತಾ ಇದೀವಿ. ಅವಳೊಂದು ಎಕ್ಸಾಂಪಲ್ ಏನ್ ಕೊಟ್ಲು, ನೀರ್ ಹಾಕಿದ್ರೆ ನಾವೇನೋ ಮಣ್ಣಿನ ನೀರು, ಏನೋ ಮಣ್ಣೊಳಗೇನೋ ನೀರು, ಕೊಳೆ ನೀರೆಲ್ಲ ಹಾಕ್ತಿವಿ ಎಷ್ಟೋ ಸಲ ಅಲ್ವಾ? ತೆಂಗಿನ ಮರಕ್ಕೆ ಎಳ್ನೀರ್ ಕುಡ್ದಾಗ ಕೊಳೆ ಇರುತ್ತಾ? ಏನಿರುತ್ತೆ? ನಾವು ಶ್ರೇಯಮಾರ್ಗ ಕ್ಲಾಸಲ್ಲಿ ಕಲ್ತಿದ್ದೀವಿ, ಸಿಹಿಯಾಗಿ ಎಳ್ನೀರ್ ಸಿಗುತ್ತೆ. ಏನಾಯ್ತು ಇಲ್ಲಿಂದಲ್ಲಿ? ಏನೆಲ್ಲ ವ್ಯತ್ಯಾಸ ಆಯ್ತು? ಹೇಗಾಯ್ತು? ಅಲ್ಲೆಲ್ಲ ಒಂದು ಕ್ರಮ ಇದೆ. ಎಲ್ಲಿಂದನೋ ಮೋಡ ಬಂದು ಮಳೆ ಸುರಿಸುತ್ತೆ, ಅಲ್ಲೂ ಒಂದು ಕ್ರಮ ಇದೆ. ಇದೆಲ್ಲ ಯಾರು ಮಾಡಿದ್ರು? ಇದೆಲ್ಲದರ ಜ್ಞಾನ, ಇದಕ್ಕೆ ಶಕ್ತಿ ಬೇಕಿರುತ್ತೆ. ಸರ್ವಶಕ್ತಿ ಇನ್ನೊಂದು ಹೇಳಿದ್ರಲ್ಲ, ಸರ್ವಜ್ಞ ಆಗಿರ್ಬೇಕು, ಎಲ್ಲವನ್ನ ತಿಳಿದಿರ್ಬೇಕು, ಮತ್ತು ಎಲ್ಲಾ ರೀತಿಯ ಶಕ್ತಿ ಇರ್ಬೇಕು. ಇದನ್ನೆಲ್ಲ ವ್ಯವಸ್ಥೆಗಳನ್ನ ಕ್ರಿಯೇಟ್ ಮಾಡೋದಿಕ್ಕೆ ಅವನಿಗೆ ಎಲ್ಲಾ ತರದ ಶಕ್ತಿ ಇರ್ಬೇಕು. ಸೊ ಸರ್ವಶಕ್ತಿಮಾನ್ ಕೂಡ ಆಗಿರ್ತಾನೆ. The world, if you see, a part maker. Part maker means one who creates the part. Part maker should have the knowledge and skill to make the part, how to shape the part, how to create the material for the part. What is the use of the part, you should know. Otherwise, you will have a hole on the bottom. You cannot store water. You should have a neck. You should have a lid. In such a way, he creates a part. Therefore, to create a part, you require how to make the part, the skill to make the part. In order to create a chain, you require how to create the chain from the gold. Skill should be there. Knowledge should be there. How to create a chair from the wood. Knowledge of chair should be there. How to create a chair, knowledge should be there. All of them should have power also. Anything in the creation you see, it requires knowledge of the particular creation. If whole world is to be created, how much knowledge is required? All knowledge, pot knowledge, chair knowledge, gold knowledge, shirt knowledge, every knowledge, every power should be there. Therefore, the giver must have all knowledge on board. So, ಈಗ ನಿಮ್ ಮನೆಗಳಲ್ಲಿ ನಿಮ್ ಪೇರೆಂಟ್ಸ್ ಒಬ್ಬೊಬ್ರು ಒಂದೊಂದು ತರ ಕೆಲಸ ಮಾಡ್ತಾರಲ್ವಾ? ಕಾರ್ಪೆಂಟರ್ ಮನೆ ಮಕ್ಳು ಇದೀರಾ ಇಲ್ಲಿ. ಮತ್ತೆ ಇನ್ಯಾವ ತರದ ಹಾಸಿಗೆ ಹೊಲಿಯೋದು ಹೇಳಿದ್ರಲ್ವಾ? ಹಾಸಿಗೆ ಮಾಡೋದು ಹೇಗೆ ಅನ್ನೋದು ಮನೆಯಿಂದನೂ ಮಕ್ಳಿದ್ದಾರೆ. ಸೊ ಅವ್ರಿಗೆಲ್ಲ ಏನೇನ್ ವಿದ್ಯೆ ಗೊತ್ತಿರುತ್ತೆ, ಎಷ್ಟು ವಿದ್ಯೆ ಗೊತ್ತಿರುತ್ತೆ, ಎಷ್ಟು ಜ್ಞಾನ ಇರುತ್ತೆ. ಅವ್ರು ಯಾವ ಬಿಸ್ನೆಸ್ ಏನನ್ನ ಅವ್ರು ಆರಿಸ್ಕೊಂಡಿರ್ತಾರೋ ಆ ಪ್ರಾಡಕ್ಟ್ ಮಾಡೋದು ಹೇಗೆ ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಒಬ್ಬ ಕಾರ್ಪೆಂಟರಿಗೆ ಚಿನ್ನದ ಕೆಲಸ ಮಾಡ್ಬೇಕಂದ್ರೆ ಬರುತ್ತಾ? ಇಲ್ಲ. ಒಂದ್ 4-5 ವಿದ್ಯೆ ಕಲಿಬಹುದೇನೋ, ಅದಕ್ಕಿಂತ ಹೆಚ್ಚಾಗಿ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅವನು ಅದನ್ನ ಒಂದು ಮಡಿಕೆನ ಮಾಡ್ಬೇಕಂದ್ರೆ ಕುಂಬಾರನಿಗೆ ಏನೆಲ್ಲ ನಾಲೆಡ್ಜ್ ಇರ್ಬೇಕು. ಮಣ್ಣಿನ ಬಗ್ಗೆ ಗೊತ್ತಿರ್ಬೇಕು, ಯಾವ ತರ ಮಣ್ಣನ್ನ ಆರಿಸ್ಕೊಳ್ಬೇಕು, ಮಡಿಕೆ ಮಾಡೋದಕ್ಕೆ ಗೊತ್ತಿರ್ಬೇಕು. ಅದನ್ನ ಹೇಗೆ ಆ ಶೇಪ್ ತರೋದು ಗೊತ್ತಿರ್ಬೇಕು. ಅದನ್ನ ಮೊದಲು ಹೇಗೆ ಹದದಲ್ಲಿ ಕಲಿಸ್ಬೇಕು, ಅದನ್ನ ಹೇಗೆ ಶೇಪ್ ಕೊಡ್ಬೇಕು. ಅವ್ನ್ ಮಡಿಕೆ ಮಾಡ್ಬಿಟ್ಟು ಕೆಳಗಡೆ ತೂತಿಟ್ಬಿಟ್ರೆ ಉಪಯೋಗಕ್ಕೆ ಬರುತ್ತಾ? ಸೊ ಅವನು ಇದನ್ನ ಏನಕ್ಕೆ ಉಪಯೋಗಿಸ್ತಾನೆ, ಈ ಪ್ರಾಡಕ್ಟ್ ನ ಯಾವ್ದಕ್ಕೆ ಉಪಯೋಗ ಮಾಡ್ಕೋಬಹುದು ಅನ್ನೋ ನಾಲೆಡ್ಜ್ ಅವ್ನಿಗೆ ಇರ್ಬೇಕು. ಸೊ ಇಷ್ಟೆಲ್ಲ ನಾಲೆಡ್ಜ್ ಇರೋದ್ರ ಜೊತೆಗೆ ಬರೀ ಥಿಯರಿ ನಾಲೆಡ್ಜ್ ಇದ್ರೆ ಸಾಕ? ಕೈಯಲ್ಲಿ ಮಾಡಕ್ಕೂ ಬರ್ಬೇಕು ಅಲ್ವಾ? ಸೊ ಮಾಡೋದಕ್ಕೆ ಬೇಕಿರೋ ಪ್ರಾಕ್ಟಿಕಲ್ ಸ್ಕಿಲ್ಸ್ ಗೊತ್ತಿರ್ಬೇಕು, ನಾಲೆಡ್ಜ್ ಇರ್ಬೇಕು, ಸ್ಕಿಲ್ ಇರ್ಬೇಕು. ಅದು ಒಬ್ಬ ಕುಂಬಾರನಿಗೆ ಆ ಮಡಿಕೆ ಮಾಡೋದಕ್ಕೆ, ಅವನು ಮಣ್ಣಿನಿಂದ ಮಾಡೋ ವಸ್ತುಗಳ ಬಗ್ಗೆ ಅವನಿಗೆ ನಾಲೆಡ್ಜ್ ಇರ್ಬೇಕಾಗುತ್ತೆ. ಹಾಗಿದ್ರೆ ಎಲ್ಲಾ ತರದ್ದು ಇಷ್ಟು ಪ್ರಪಂಚದಲ್ಲಿ ಇದೆಯಲ್ಲ ವ್ಯವಸ್ಥೆಗಳು, ಅದನ್ನ ಮಾಡೋದಿಕ್ಕೆ ಎಷ್ಟು ನಾಲೆಡ್ಜ್ ಇರ್ಬೇಕು? ಎಲ್ಲದರ ನಾಲೆಡ್ಜ್ ಇರ್ಬೇಕು ಭಗವಂತನಿಗೆ. ಅದಕ್ಕೆ ಏನ್ ಹೇಳ್ತೀವಿ? ಸರ್ವಜ್ಞ. ಎಲ್ಲಾ ತರದ್ದು ನಾಲೆಡ್ಜ್. ಮತ್ತೆ ಬರೀ ನಾಲೆಡ್ಜ್ ಥಿಯರಿ ಇದ್ರೆ ಸಾಲಲ್ಲ, ಏನಿರ್ಬೇಕು? ಮಾಡೋ ಶಕ್ತಿ ಇರ್ಬೇಕು, ಸ್ಕಿಲ್ಸ್ ಇರ್ಬೇಕು. ಸೊ ಅದಕ್ಕೆ
ಸರ್ವಶಕ್ತಿಮಾನ್, ಎಲ್ಲಾ ತರದ ಶಕ್ತಿ ಪವರ್ ಅವನಿಗೆ ಇರ್ಬೇಕು. ಆಲ್ ಪವರ್ಫುಲ್, ಆಲ್ ನಾಲೆಡ್ಜ್, ಎಲ್ಲಾ ತರದ ನಾಲೆಡ್ಜ್, ಎಲ್ಲಾ ತರದ್ದು ಪವರ್. One who has got all knowledge, all power is called Ishvara. One who has got all knowledge, all power is called Ishvara. ಎಲ್ಲಾ ತರದ್ದು ಜ್ಞಾನ ಮತ್ತು ಎಲ್ಲಾ ತರದ ಶಕ್ತಿ ಇರೋರಿಗೆ ನಾವ್ ಏನಂತ ಹೆಸರು ಕೊಡ್ತೀವಿ? ಈಶ್ವರ. Where is that Ishvara? ಎಲ್ಲಿದ್ದಾನೆ ಈಶ್ವರ? ಹಾಗಿದ್ರೆ ಎಲ್ಲಿದ್ದಾನೆ? ಕೈಲಾಸದಲ್ಲಿದ್ದಾನ? ವೈಕುಂಠದಲ್ಲಿದ್ದಾನ? ಎಲ್ಲಿದ್ದಾನೆ? ಹಿಮಾಲಯದಲ್ಲಿಲ್ಲೋ ಒಂದು ಪರ್ವತ ಟ್ರೆಕ್ಕಿಂಗ್ ಹೋದ್ರೆ ಸಿಗ್ತಾನ? ಎಲ್ಲಿದ್ದಾನೆ? ಸ್ವರ್ಗದಲ್ಲಿದ್ದಾನೆ? ಎಲ್ಲಿ ಅಂತ ಕೇಳ್ತೀರ. ಈಶ್ವರ ಎಲ್ಲಿದ್ದಾನೆ? Our Shastra, ಅದು ಇನ್ ಬ್ರೈನ್ ಈಸ್ ಸೇಯಿಂಗ್ ನಮ್ಮ ಯೋಚನೆಯಲ್ಲಿ ಸರಿಯಾಗಿ ಬಾಲಶ್ರೀ ಮಧ್ಯೆ ಪ್ರತಿಭಾ ಅನ್ನೋದು ಇದಕ್ಕೆ. Ishvara created this world. He has got all knowledge, all power. But with all knowledge, all power, can Ishvara create this world? He requires what? Material. In order to make roti, you keep on doing like this, roti will come. ಚಪಾತಿ ಮಾಡೋದಿಕ್ಕೆ ಚಪಾತಿ ಹೇಗ್ ಮಾಡೋದಂತ ಗೊತ್ತಿದ್ದು ಮಾಡ್ಬಿಟ್ರೆ ಬಂದ್ಬಿಡುತ್ತಾ? ರೊಟ್ಟಿ ಕೈಯಲ್ಲಿ ಹಿಂಗ್ ಬರೀ ಕೈ ತಟ್ಟಿದ್ರೆ ರೊಟ್ಟಿ ಬರ್ತಾ? ಏನ್ ಬೇಕು? ಕೈಗಳ ಮಧ್ಯೆ ಏನ್ ಬೇಕು? ಕಿಟ್ ಬೇಕು, ರಾ ಮೆಟೀರಿಯಲ್ ಬೇಕು, ಕಚ್ಚಾ ವಸ್ತು ಬೇಕು. Material is required. In order to create anything, knowledge and power is not enough. You require material. Understand? You require material. And what is that material? Ishvara created out of his all knowledge, all power he created. And what is the material he used for creation? You inquire into Ishvara is the material also. ಎಲ್ಲಾ ತರದ್ ಮಾಡೋದಿಕ್ಕೆ ಇಷ್ಟು ತರದ್ದು ಪ್ರಪಂಚದ ಸೃಷ್ಟಿಯಾಗಿದೆ ಅಲ್ಲ, ಇದಕ್ಕೆ ಯಾವ ವಸ್ತು ಪದಾರ್ಥ ಕಚ್ಚಾ ವಸ್ತು ಎಲ್ಲಿಂದ ತಂದ ಈಶ್ವರ? ಎಲ್ಲಿದೆ? ಯಾವ್ದನ್ ಕಚ್ಚಾ ವಸ್ತು ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಈಶ್ವರನೇ ಮೆಟೀರಿಯಲ್ ಕೂಡ ಅಂತ ಹೇಳ್ತೀಯ. ಮೆಟೀರಿಯಲ್ ಬೇಕಲ್ಲ, ಬರೀ ನಾಲೆಡ್ಜು ಪವರ್ ಇದ್ರೆ ಸಾಲಲ್ಲ, ಮೆಟೀರಿಯಲ್ ಬೇಕು ಒಂದ್ ವಸ್ತು ಮಾಡ್ಬೇಕಾದ್ರೆ. ಸೊ ಗಿವರ್ ಈಶ್ವರ ಏನಿದಾನೆ, ಎಲ್ಲಿಂದ ಮೆಟೀರಿಯಲ್ ತರ್ತಾನೆ? ಯಾವ್ದನ್ನ ಮೆಟೀರಿಯಲ್? ಅವನೇ ಮೆಟೀರಿಯಲ್. ಆ ಮೆಟೀರಿಯಲ್ಲು ಅವನೇ, ನಾಲೆಡ್ಜು ಅವನೇ, ಪವರು ಅವನೇ. ಅರ್ಥ ಆಯ್ತಾ? Now you will understand much better later. Now you understand this much. Where is Ishvara? We have to answer now. Now Ishvara is the material. If Ishvara is the material for this creation, we will come to the example now. You make lot of ornaments from gold. Goldsmith makes hundreds of thousands of ornaments. And what is the material for the goldsmith to make all these ornaments? ಗೋಲ್ಡ್ ಸ್ಮಿತ್ ಅಂತಂದ್ರೆ ಅಕ್ಕಸಾಲಿಗ, ಚಿನ್ನದ ಕೆಲಸ ಮಾಡ್ತಾರಲ್ಲ, ಚಿನ್ನದ ಒಡವೆಗಳು ಮಾಡ್ತಾರಲ್ಲ, ಅವರು ಏನನ್ನ ಉಪಯೋಗಿಸಿ ಚಿನ್ನದ ಒಡವೆ ಮಾಡ್ತಾರೆ? ಮಣ್ಣು ತಗೊಂಡ? ಏನ್ ಮೆಟೀರಿಯಲ್ ಬೇಕು ಅವ್ರಿಗೆ? ಬಂಗಾರ, ಚಿನ್ನ ಬೇಕು, ಗೋಲ್ಡ್ ಬೇಕು. ಅದನ್ನ ಉಪಯೋಗಿಸಿ ಅವರು ಅವ್ರ ನಾಲೆಡ್ಜ್ ಮತ್ತೆ ಅವ್ರ ಸ್ಕಿಲ್ ಉಪಯೋಗಿಸಿ ಚಿನ್ನವನ್ನ ಮೆಟೀರಿಯಲ್ ಆಗಿ ಉಪಯೋಗಿಸಿ ಚಿನ್ನದ ಆಭರಣ ಮಾಡ್ತಾರೆ. ಒಪ್ಕೋತೀರಾ? If goldsmith makes all the ornaments out of gold, in order to see the gold, where you have to go? ಚಿನ್ನ ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಜ್ಯುವೆಲರಿ ಶಾಪ್ ಹೋಗ್ಬೇಕು. Wherever ornaments are there, wherever ornaments are there, gold is there. ಚಿನ್ನ ಎಲ್ಲಿದೆ ಅಂತ ಚಿನ್ನದ ಅಂಗಡಿ, ಮನೇನಲ್ಲಿ ಚಿನ್ನ ಇಲ್ಲ ಅಂದ್ರೆ ಅಂಗಡಿಗೆ ಹುಡ್ಕೊಂಡು ಹೋಗ್ಬೇಕು. ಸುತ್ತಮುತ್ತ ನೋಡಿದ್ರೆ ಯಾರು ಚಿನ್ನದ ಹಾಕೊಂಡಿರ್ತಾರಲ್ವಾ ಏನಾದ್ರೂ, ಅದನ್ನ ನೋಡಿದಾಗ ನಮ್ಗೆ ಗೋಲ್ಡ್ ಇದೆ ಅಂತ ಹೇಳ್ತೀರಾ, ಒಡವೆ ಇದೆ ಅಂತ ಹೇಳ್ತೀರಾ? ಚಿನ್ನದ ಒಡವೆ ಹಾಕಿ, ಈಗ ನಾನು ರಿಂಗ್ ಹಾಕಿದೀನಿ ಚಿನ್ನದ, ಈಗ ಇದನ್ನ ನೋಡಿದಾಗ ರಿಂಗ್ ಹಾಕಿದ್ದಾರೆ ಅಂತ ಹೇಳ್ತೀರಾ,
ಅಥವಾ ಇಲ್ಲಿ ಚಿನ್ನನೂ ಇದೆ ಅಂತ ಹೇಳ್ತೀರಾ? ಚಿನ್ನನೂ ಇದೆ, ಚಿನ್ನದ ರಿಂಗೂ ಇದೆ ಅಲ್ವಾ? ಸೊ ಮೆಟೀರಿಯಲ್ ಕೂಡ ಇಲ್ಲೇ ಇದೆ, ಮತ್ತೆ ಅದರಿಂದ ಫೈನಲ್ ಪ್ರಾಡಕ್ಟ್ ಏನಾಗಿದೆ ಅದು ಇಲ್ಲೇ ಇದೆ, ಹೌದಾ? ಸೊ ಚಿನ್ನ ಒಡವೆ ಎಲ್ಲಿ ಇರುತ್ತೋ, ಚಿನ್ನದ ಒಡವೆ ಎಲ್ಲಿರುತ್ತೋ ಅಲ್ಲಿ ಚಿನ್ನಾನು ಇರುತ್ತೆ, ಕರೆಕ್ಟಾ? Ishvara is the material for the world. The whole world is created by Ishvara. Ishvara is the material for the created world. Where is Ishvara? If Ishvara is the material for the created world, then you tell where is Ishvara? ಈಗ ಮುಂಚೆ ಏನ್ ಹೇಳಿದ್ರು ಸ್ವಾಮೀಜಿ? ಈಶ್ವರ ಮೆಟೀರಿಯಲ್ ಕೂಡ ಅವನೇ ಅಂತ ಹೇಳಿದ್ರು, ಪದಾರ್ಥ ಕಚ್ಚಾ ವಸ್ತು ಕೂಡ ಈಶ್ವರನೇ ಅಂತ ಹೇಳಿದ್ರು ಅಲ್ವಾ? ಅವನ್ಗೆ ಎಲ್ಲ ಜ್ಞಾನ ಇದೆ, ಎಲ್ಲ ಶಕ್ತಿ ಇದೆ ಮಾಡೋದಕ್ಕೆ, ಜೊತೆಗೆ ಅದಕ್ಕೆ ಬೇಕಿರೋ ವಸ್ತು ಕೂಡ ಅವನೇನೆ. ಪ್ರಪಂಚ ಇದೆ ಅಲ್ವಾ, ಅಲ್ಲೇ ವಸ್ತುನು ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಿದ್ರೆ ಅವ್ರ ಪ್ರಶ್ನೆ ಏನಂದ್ರೆ, ಈಶ್ವರನೇ ವಸ್ತು ಆಗಿದ್ರೆ, ಪ್ರಾಡಕ್ಟ್ ಆಗಿದ್ರೆ, ಹಾಗಿದ್ರೆ ಈಶ್ವರ ಎಲ್ಲಿದ್ದಾನೆ? ಮೆಟೀರಿಯಲ್ ಕಾಸ್ ಆಗಿದ್ರೆ, ಅಂದ್ರೆ ಅವನೇ ಕಚ್ಚಾ ವಸ್ತು ಅವನೇ ಆಗಿದ್ರೆ, ಹಾಗಿದ್ರೆ ಈಶ್ವರ ಎಲ್ಲಿದ್ದಾನೆ? ಎಲ್ಲಾ ಕಡೆ ಇದ್ದಾನೆ. Every created thing, because he is the material. In every ornament, gold is there, because gold is material. If everything, Ishvara is material, because Ishvara is everywhere. Therefore, we say all that is here is what? All that is here is Ishvara. ಸೊ ಎಲ್ಲೆಲ್ಲಿ ಚಿನ್ನದ ಒಡವೆಗಳಿರುತ್ತೆ ಅಲ್ಲೆಲ್ಲ ಚಿನ್ನ ಇರುತ್ತಾ? ಎಲ್ಲೆಲ್ಲಿ ಸೃಷ್ಟಿ ಇದೆ, ಪ್ರಪಂಚ ಅಂತ ಹೇಳಿದ್ರೆ ಎಲ್ಲಾ ತರದ ಸೃಷ್ಟಿ ಇದೆ. ನಾವೆಲ್ಲ ಇದ್ದೀವಿ, ಎಲ್ಲಾ ತರದ ಜೀವಿಗಳಿದೆ, ಗಿಡ ಮರಗಳಿದೆ, ಗಾಳಿ ಇದೆ, ನೀರಿದೆ, ಎಲ್ಲವೂ ಅದು ಸೃಷ್ಟಿ ಅಲ್ವಾ? ಅದನ್ನ ಸೃಷ್ಟಿ ಮಾಡಿದಾನೆ ಅಂತ ಹೇಳಿದ್ಮೇಲೆ ಅಲ್ಲಿ ಏನಿರುತ್ತೆ? ಆ ಸೃಷ್ಟಿ ಒಳಗೆ ಏನಿರುತ್ತೆ? ಅದ್ರ ಮೆಟೀರಿಯಲ್ ಕೂಡ ಇರುತ್ತೆ. ಮೆಟೀರಿಯಲ್ ಇದೆ ಅಂತ ಹೇಳಿದ್ಮೇಲೆ ಈಶ್ವರ ಎಲ್ಲಿದ್ದಾನೆ? ಈಶ್ವರನೇ ಮೆಟೀರಿಯಲ್ ಅಂತ ಅವಾಗ ಹೇಳಿದ್ರು. ಹಾಗಿದ್ರೆ ಈಶ್ವರ ಎಲ್ಲಿದ್ದಾನೆ? ಎಲ್ಲಾ ಕಡೆ, ಎಲ್ಲಾ ಸೃಷ್ಟಿನಲ್ಲಿ ಇರೋದು ಅವನೇ. ಈಶ್ವರ ಎಲ್ಲಾ ಕಡೆ ಇದ್ದಾನೆ, ಸರ್ವವ್ಯಾಪಿ, ಎಲ್ಲೆಡೆ ಅವನೇ ಇರೋದು. But I don't see. ಯಾಕೆ ಕಾಣಿಸಲ್ಲ? ಕಾಣಿಸುತ್ತಾ? You see Ishvara everywhere? Shastra says Ishvara is everywhere. I don't see. Therefore, understand Ishvara is everywhere. First you have to see him. ಈಶ್ವರ ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳಿದ್ರು. ಆದ್ರೆ ನಮ್ಗೆ ಕಾಣಿಸಕ್, ನಾವು ಈಶ್ವರ ಅಂದ್ರೆ ಏನ್ ಕಲ್ಪನೆ ಇಟ್ಕೊಂಡಿದೀವಿ ಅದ್ ನಮ್ಗೆ ಎಲ್ಲಾ ಕಡೆ ಕಾಣ್ತಾ ಇಲ್ಲ ಅಲ್ವಾ? ಹಾಗಿದ್ರೆ ಇನ್ನ ಎತ್ತರದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅದ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮೊಳಗೆ ಇರೋ ಈಶ್ವರನ ಮೊದಲು ನಾವು ಕಂಡಿಡ್ಕೊಳ್ಬೇಕು. ನಾವು ಯಾರು, ನಮ್ ನಿಜದ ಸ್ವರೂಪ ಏನು, ನಮ್ಮ ಬಗ್ಗೆ ನಾವು ಮೊದಲು ಸರಿಯಾಗಿ ತಿಳ್ಕೊಂಡ್ರೆ ಆಮೇಲೆ ನಾವು ಈಶ್ವರನ ಬೇರೆ ಕಡೆ ಎಲ್ಲ ಕಾಣಿಸಕ್ಕೆ ಸಹಾಯ ಆಗುತ್ತೆ ಅಂತ. Swarupa Aprama. Afterwards. Here, how is Ishvara there? That is last step. Ishvara is here. How? Because of Ishvara, I am able to lift my hand. I am able to walk with my leg. I am able to see through my eyes. I am able to hear through my ears. I am able to taste through my tongue. I am able to do all activities because of whom? Otherwise, if Ishvara is not there, you can't make it. Ishvara is enabling all activities to take place. I am able to lift my hand, means there is some power is there. What is that power? It is not my power. What is the power? Ishvara. Ishvara is there enlivening this body. Ishvara is there enlivening this body, enabling me to see, to hear, to talk, to go, to walk. Everything is done.
If that Ishvara is not here, it will be dead body. ಈಶ್ವರ ಎಲ್ಲಾ ಕಡೆ ಇದಾನೆ ಅಂದ್ಮೇಲೆ ನಮ್ಮೊಳಗೂ ಇದಾನ, ನಮ್ಮೊಳಗೂ ಇದಾನ. ಅವ್ರೇನ್ ಹೇಳ್ತಿದಾರೆ, ಈಶ್ವರ ಎಲ್ಲಾ ಕಡೆ ಇದಾನೆ ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ನನ್ನೊಳಗೆ ಇರೋ ಈಶ್ವರನ ಫಸ್ಟ್ ನಾವು ಗುರ್ತಿಸೋದಕ್ ಶುರು ಮಾಡ್ಬೇಕು. ಹೇಗೆ ಗುರ್ತಿಸೋದು? ಈಗ ನಾನ್ ಮಾತಾಡ್ತಾ ಇದ್ದೀನಿ ಅಲ್ವಾ, ಜಸ್ಟ್ ಬಾಯಿಂದ ಅಲ್ಲಾಡ್ಬಿಟ್ರೆ ಶಬ್ದ ಬಂದ್ಬಿಡುತ್ತಾ? ಏನೋ ಒಂದು ಆ ಶಕ್ತಿ ಒಳಗಿನಿಂದ ಆ ಮಾತನ್ನ ಆಡಿಸ್ತಾ ಇದೆ ಅಲ್ವಾ. ಸೊ ನಾನೀಗ ಕೈ ಈಗ ತೋರಿಸಿದ್ರು, ಹೇಗೆ ಕೈ ಎತ್ತದು ಸುಮ್ನೆ ಎದ್ದು ಬಿಡುತ್ತಾ? ಅದು ಸುಮ್ನೆ ಎದ್ದೊಳಗ್ ಸಾಧ್ಯನಾ? ಅಲ್ಲಿ ಒಂದು ಶಕ್ತಿ ಇದೆ, ನಮ್ಮೊಳಗೊಂದು ಶಕ್ತಿ ಅದನ್ನ ಆ ಕ್ರಿಯೆಯನ್ನ ಮಾಡಿಸ್ತಾ ಇದೆ. ಹಾಗೆ ಎಲ್ಲಾ ರೀತಿ ನಮ್ದು ಈ ಪಂಚೇಂದ್ರಿಯಗಳ ಮೂಲಕ ನಾವು ಪ್ರಪಂಚದ ಎಲ್ಲಾ ಅನುಭವಗಳನ್ನ ಒಳಗಡೆ ತಗೊಳ್ತಾ ಇದೀವಿ ಅಂತ ಹೇಳಿದ್ರೆ, ಇದನ್ನೆಲ್ಲ ವರ್ಕ್ ಆಗೋದಕ್ಕೆ ಕಾರಣ ಸಾಧ್ಯ ಆಗಿರೋದು ಹೇಗೆ ಅಂದ್ರೆ ನಮ್ಮೊಳಗಿರುವ ಆ ಈಶ್ವರನಿಂದ ಇದೆಲ್ಲ ಸಾಧ್ಯ ಅಂತ ಹೇಳ್ತೀರ. ಅರ್ಥ ಆಯ್ತಾ ನಿಮ್ಗಿದು? ನಮ್ಮೊಳಗೆ ಇರೋ ಈಶ್ವರನಿಂದಾಗಿ ನಾವು ಇಷ್ಟು ರೀತಿಯಲ್ಲಿ ನಾವು ವ್ಯವಹಾರ ಮಾಡೋದಕ್ಕೆ ಆಗತ್ತೆ ಪ್ರಪಂಚದ ಜೊತೆ. ಅದನ್ನ ಮೊದಲು ನಾವು ಗುರುತಿಸ್ಕೊಳ್ಬೇಕು ಅಂತ. For that Ishvara, we give some form. Formless Ishvara pervades my body, mind, sense. Formless we cannot visualize. Therefore, we give a form of Ganesha, Vishnu, Shiva, Devi. Like this, we give some form and think of that form here. This body is a temple. Ishvara is seated in the Garbhagraha inside. Mind is the Garbhagraha. The central part, mind is located here, which is in this temple. Sanctum, Garbhagraha is here in the form of mind. In the mind, we think of Ishvara with certain form. Or you think of here. If you are not able to think of here, first you think outside with form. So, ಎಲ್ಲಾ ಕಡೆ ಈಶ್ವರ ಇದ್ದಾನೆ ಅಂದ್ರೆ ನಮ್ಮಲ್ಲಿ ಇದ್ದಾನೆ ಅಂತ ಆಯ್ತು. ಅದನ್ನ ಹೇಗ್ ಗುರುತಿಸ್ಕೋಬೇಕು, ಗಮನಿಸ್ಬೇಕು ಅನ್ನೋದನ್ನ ಅವ್ರು ಹೇಳಿದ್ರು. ಅದು ಎಲ್ಲಿ ಇರ್ತಾನೆ ಹಾಗಿದ್ರೆ ನಮ್ಮೊಳಗೆ ಈಶ್ವರ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಜೀವ ಏನ್ ತುಂಬಿದೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಒಂದು ಗರ್ಭಗುಡಿ ಅಂತ ಅನ್ಕೊಂಡ್ರೆ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಆ ಈಶ್ವರ ತತ್ವ ಇರೋದ್ರಿಂದ, ಆ ಚೈತನ್ಯ ಇರೋದ್ರಿಂದ ನಾವು ಈ ರೀತಿಯಲ್ಲಿ ಎಲ್ಲಾ ತರದಲ್ಲೂ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಮೊದಲು ಇದು ನಿರಾಕಾರ ಅಲ್ವಾ? ಆಕಾರ ನಮ್ಗೆ ಗೊತ್ತಾಗತ್ತಾ? ಈಶ್ವರನ ಒಳಗ್ ನೋಡ್ತಿದೀನಿ ಅಂತ ಗೊತ್ತಾಗತ್ತಾ? ಆಕಾರ ಇಲ್ಲ, ಚೈತನ್ಯದ ರೂಪದಲ್ಲಿ ತುಂಬಿಕೊಂಡಿದೆ. ಹಾಗಿದ್ರೆ ಅದಕ್ಕೆ ಕನೆಕ್ಟ್ ಆಗೋದ್ ಕಷ್ಟ ಆಗ್ತಿದೆ ನಮ್ಗೆ, ಆಕಾರ ಇಲ್ಲದೆ ಇರೋದ್ರಿಂದ. ಆದ್ರಿಂದ ನಾವೇನ್ ಮಾಡ್ತೀವಿ, ಅದಕ್ಕೆ ನಮ್ಗೆ ಇಷ್ಟವಾದ ರೀತಿಯಲ್ಲಿ ಕೆಲವೊಂದು ಆಕಾರಗಳನ್ನ ಕೊಟ್ಕೊಳ್ತೀವಿ. ಗಣಪತಿ ಕೆಲವರಿಗೆ ಇಷ್ಟ ಆಗತ್ತೆ, ಸರಸ್ವತಿ ಕೆಲವರಿಗೆ ಆ ರೂಪ ಇಷ್ಟ ಆಗತ್ತೆ. ನಮ್ಗೆ ಯಾವ ರೂಪ ಪ್ರಿಯವಾಗಿರುತ್ತೋ ಆ ರೂಪದಲ್ಲಿ ನಾವು ಈಶ್ವರನಿಗೆ ಆ ರೂಪವನ್ನ ಕೊಟ್ಟು ಅಲ್ಲಿ ಮೊದಲು ಕನೆಕ್ಟ್ ಆಗೋದಕ್ಕೆ ಶುರು ಆಗ್ಲಿ. ಅದಕ್ಕೆ ನೀವು ಪ್ರತಿದಿನ ಶ್ಲೋಕಗಳು ಹೇಳೋದು, ಸ್ತೋತ್ರಗಳು ಹೇಳೋದು ಕಲ್ತ್ಕೊಳ್ತಾ ಇದ್ದೀರಾ ಅಲ್ವಾ? ಬೇರೆ ಬೇರೆ ದೇವತೆಲ್ಲ ಕಲ್ತ್ಕೊಳ್ತಿದ್ದೀರಾ. ಮೊದಲು ಆ ಈಶ್ವರನ ಹೊರಗಡೆ ಒಂದು ರೂಪದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಕನೆಕ್ಟ್ ಆದ್ರೆ ಆಮೇಲೆ ನಾವು ನಮ್ಮೊಳಗಿರುವ ಈಶ್ವರನನ್ನ ಗುರುತಿಸ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ? If it is difficult here, we keep outside. ಇಲ್ಲಿಗೆ ನಾವು ಕನೆಕ್ಟ್ ಆಗೋದ್ ಕಷ್ಟ ಆಗತ್ತಲ್ವಾ? ಆಕಾರ ಇಲ್ಲ, ಹೆಂಗ್ ಒಳಗ್ ನೋಡೋದು, ಹೆಂಗ್ ಬಗ್ಗಿನಿ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು, ಇದೆಲ್ಲ ವರ್ಕ್ ಆಗ್ತಿರೋದು ಈಶ್ವರನಿಂದ ಗೊತ್ತಾಗ್ತಿದೆ. ಬಟ್ ಅದನ್ನ ಪೂರ್ತಿಯಾಗಿ ನಾವು ಅರ್ಥ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಆಕಾರ ಇಲ್ಲ. ನಮ್ ಒಳಗಿರೋ ಈಶ್ವರನ ಗುರ್ತಿಸ್ಕೊಳಕ್ ನಮ್ಗೆ ಕಷ್ಟ ಆಗ್ತಾ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಹೊರಗೆ ಒಂದು ರೂಪವನ್ನ ಕೊಟ್ಟು, ಆ ಈಶ್ವರನಿಗೆ ಒಂದು ರೂಪವನ್ನ ಕೊಟ್ಟು ಮೊದಲನೇ ಸ್ಟೆಪ್ ನಾವು ಆ ರೀತಿಯಲ್ಲಿ ಈಶ್ವರನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಕನೆಕ್ಟ್ ಆಗೋದಕ್ಕೆ ತಗೊಳ್ತೀವಿ. ರೂಪವನ್ನ ಕೊಟ್ಟು ಪೂಜೆಗಳನ್ನ ಮಾಡ್ತೀವಿ. Why we have to do this? Puja, Stotra, why we have to do this? Because everything was given. Who gave everything? Ishvara. When somebody gives you something, what you have to do? ಯಾರು ನಮ್ಗೆ ಏನಾದ್ರು ಸಹಾಯ ಮಾಡಿದ್ರೆ, ಏನಾದ್ರು ವಸ್ತು ಕೊಟ್ರೆ ಏನ್ ಮಾಡ್ತೀವಿ ನಾವು? ಅವರಿಗೆ ಏನ್ ಹೇಳ್ತೀವಿ? ನಮ್ಮ ಕೃತಜ್ಞತೆಯನ್ನ ತೋರಿಸ್ತೀವಲ್ವಾ, ಸಲ್ಲಿಸ್ತೀವಲ್ವಾ. ಸೊ ಎಲ್ಲವನ್ನೂ ಕೊಟ್ಟಿದ್ದಾನೆ ಈಶ್ವರ ಅಂತ ಈಗ ತಾನೇ ತಿಳ್ಕೊಂಡ್ವಿ ನಾವು. ನಮ್ಮ ಬದುಕಿಗೆ ಬೇಕಿರೋದು ಎಲ್ಲ ಕೊಟ್ಟಿದ್ದಾನೆ. ಅವನಿಗೆ ನಾವು ಹೇಗೆ ಕೃತಜ್ಞತೆ ಸಲ್ಲಿಸೋದು? ಎಲ್ಲ ಸಿಕ್ಕಿರೋದಕ್ಕೆ, ಎಲ್ಲ ಕೊಟ್ಟಿರೋದಕ್ಕೆ. ಅದಕ್ಕೋಸ್ಕರನೇ
puja, stotra. All these things you do to express our gratitude to Ishvara. If you do that, you will. ಈ ರೀತಿಯಲ್ಲಿ ನಾವು ನಮ್ಮ ಕೃತಜ್ಞತೆಯನ್ನ ಈಶ್ವರನಿಗೆ ಪೂಜೆಯ ಮೂಲಕ ಸ್ತೋತ್ರದ ಮೂಲಕ ನಾವು ಸಲ್ಲಿಸೋದ್ರಿಂದ ನಾವು ನಮ್ಮಲ್ಲಿ ಬೆಳವಣಿಗೆ ಎಮೋಷನಲಿ ನಾವು ಗ್ರೋ ಆಗ್ತೀವಿ, ನಾವು ಭಾವನಾತ್ಮಕವಾಗಿ ನಾವು ಎತ್ತರಕ್ಕೆ ಏರ್ತೀವಿ, ನಾವು ಯೋಚನೆ ಮಾಡೋ ರೀತಿ ಬದಲಾಗತ್ತೆ, ಉತ್ತಮ ಆಗ್ತಾ ಹೋಗುತ್ತೆ. ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ಅರ್ಥ ಆಯ್ತಾ? ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಅರ್ಥ ಆಗ್ತಾ ಇರೋದು ಏನಾದ್ರು ಇದೆಯಾ ಮಕ್ಕಳ ಒಳಗೆ? ಕ್ವೆಶ್ಚನ್ಸ್ ಇದೆಯಾ? ಇಲ್ಲ. You have to say 2 times. I can repeat. Then only to go inside. Many times. Then overall idea will come. Very nice. A big applause for Sunita ji for beautifully translating. That's what we do week after week, every Sunday and Tuesdays. It has come. Yeah. Heman? ಕಾವ್ಯ ಕ್ಲೋಸಿಂಗ್ ಪ್ರಯರ್ಸ್ ಹೇಳೋದಿತ್ತ? ಪ್ರಯರ್ಸ್ ಹೇಳ್ತಾ ಮಾತ್ರ ಬಂದು ನಮಸ್ಕಾರ ಮಾಡ್ಕೊಂಡು ಸ್ವಾಮೀಜಿ ಹತ್ರ ಪ್ರಸಾದ ಇಸಿ. ಪ್ರಜಾಪ್ತಿಯಿಂದ ಪೂರ್ಣ ಮತ ಭೋಜನ ಅಂತ ಫುಲ್ ಹೇಳ್ತಾರೆ. ಪ್ರಸಾದ ಇಟ್ಕೊಳ್ತಾ ಒಬ್ಬರಾದ್ಮೇಲೆ ಎಲ್ಲ ನಿಮ್ಗೆ ಹಂಪ್ ಮಾಡ್ಬೇಡಿ. ಫೈನಲ್ ಹೋಗಿದ್ವಿ.
ತಗೊಳ್ಳಿ ಮಕ್ಕಳ ಇಲ್ಲ ಲೈನ್ ಹೋಗಿ ಸ್ವಾಮೀಜಿ ಆगे ನಾವು ಈ ರೂಮಿಗೆ ಹೋಗ್ತೀರಾ ಕೂಸಕ್ ಶುರು ಅಲ್ಲಿ ಕೂತ್ಕೊಳ್ಳಿ ಹೊರಗಡೆ ಹೊರಗಡೆ ಡಾಕ್ಟರ್ ಮೇಲೆ ಇನ್ನು ಮೇಲೆ ಏನಾದ್ರು ಏನಾದ್ರು इस लोगों